بسم الله الرحمن الرحيم ಪರಮ ದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹುವಿನ ನಾಮದಿಂದ. قل يا أهل الكتاب تعالوا إلى كلمة سواء بيننا وبينكم ألا نعبد إلا الله ولا نشرك به شيئا ولا يتخذ بعضنا بعضا أربابا من دون الله فإن تولوا فقولوا اشهدوا بأننا مسلمون. ಓ ಪ್ರವಾದಿಯವರೇ ಹೇಳಿರಿ, ಓ ಗ್ರಂಥದವರೇ, ನಮ್ಮ ಮತ್ತು ನಿಮ್ಮ ನಡುವೆ ಸಮಾನವಾಗಿರುವ ಒಂದು ವಚನದೆಡೆಗೆ ಬನ್ನಿರಿ. ಅಂದರೆ ನಾವು ಅಲ್ಲಾಹುವಿನ ಹೊರತು ಇನ್ನಾರನ್ನು ಆರಾಧಿಸದಿರುವುದು, ಅವನೊಂದಿಗೆ ಯಾರನ್ನೂ ಸಹಭಾಗಿಯಾಗಿ ಮಾಡಿಕೊಳ್ಳದಿರುವುದು ಮತ್ತು ನಮ್ಮಲ್ಲಿ ಕೆಲವರು ಕೆಲವರನ್ನು ಅಲ್ಲಾಹುವಿನ ಹೊರತಾಗಿರುವ ಪ್ರಭುಗಳನ್ನಾಗಿ ಮಾಡದಿರುವುದು. ತರುವಾಯ ಅವರೇನಾದರೂ ವಿಮುಖರಾಗುವುದಾದರೆ ನಾವು ಅಲ್ಲಾಹುವಿಗೆ ಶರಣಾದವರಾಗಿರುವೆವು ಎಂಬುದಕ್ಕೆ ನೀವು ಸಾಕ್ಷ್ಯ ವಹಿಸಿರಿ ಎಂದು ಅವರೊಂದಿಗೆ ಹೇಳಿರಿ. ಅಊದು ಬಿಲ್ಲಾಹಿ ಮಿನಶ್ ಶೈತಾನಿರ್ ರಜೀಮ್. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. يا أيها الذين آمنوا اتقوا الله ولتنظر نفس ما قدمت لغد واتقوا الله إن الله خبير بما تعملون. ولا تكونوا كالذين نسوا الله فأنساهم أنفسهم أولئك هم الفاسقون. لا يستوي أصحاب النار وأصحاب الجنة. أصحاب الجنة هم الفائزون. لو أنزلنا هذا القرآن على جبل لرأيته خاشعا متصدعا من خشية الله. وتلك الأمثال نضربها للناس لعلهم يتفكرون. هو الله الذي لا إله إلا هو عالم الغيب والشهادة هو الرحمن الرحيم. هو الله الذي لا إله إلا هو الملك القدوس السلام. الملك القدوس السلام المؤمن المهيمن العزيز الجبار المتكبر
سبحان الله عما يشركون هو الله الخالق البارئ المصور له الأسماء الحسنى يسبح له ما في السماوات والأرض وهو العزيز الحكيم. ಪಠಿಸಿದ ಕುರಾನ್ ಸೂಕ್ತಿಗಳ ಕನ್ನಡ ಅನುವಾದವನ್ನು ವಾಚಿಸಲು ನಾನು ಕರೆ ನೀಡುತ್ತೇನೆ ಸಹೋದರ ನಾಜಿಮ್ ಅಲಿ ಉಮ್ರಿ ಅವರಿಗೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಪರಮ ದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ. ಸಹೋದರ ಇಮ್ರಾನ್ ಪಠಿಸಿದಂತಹ ಕುರ್ಆನ್ ಸೂಕ್ತಿಗಳು ಅಧ್ಯಾಯ ಹಷರ್ ಸೂಕ್ತ 20ರಿಂದ 24 ಆಗಿದ್ದು, ಅದರ ಕನ್ನಡ ಅನುವಾದ ಹೀಗಿದೆ: ಅವನೇ ಅಲ್ಲಾಹ್, ಅವನ ಹೊರತು ಬೇರಾವ ಆರಾಧ್ಯನೂ ಇಲ್ಲ. ಅಗೋಚರವಾದ ಮತ್ತು ಗೋಚರವಾಗಿರುವ ಎಲ್ಲವನ್ನೂ ಬಲ್ಲವನು. ಅವನೇ ಪರಮ ದಯಾಮಯನೂ ಕರುಣಾನಿಧಿಯೂ ಆಗಿರುತ್ತಾನೆ. ಅವನೇ ಅಲ್ಲಾಹ್, ಅವನ ಹೊರತು ಬೇರಾವ ಆರಾಧ್ಯನೂ ಇಲ್ಲ. ಅವನು ಸಾಮ್ರಾಟನು, ಪರಮ ಪಾವನನು, ಸಾದ್ಯಂತ ಮಂಗಲಮಯನು, ಶಾಂತಿದಾತನು, ಸಂರಕ್ಷನು, ಪ್ರಬಲನು, ತನ್ನ ಆಜ್ಞೆಯನ್ನು ಶಕ್ತಿಯಿಂದ ಅನುಷ್ಠಾನಿಸಿ ಬಿಡುವವನು, ಸದಾ ಸರ್ವೋನ್ನತನಾಗಿಯೇ ಇರುವವನು. ಜನರು ಮಾಡುತ್ತಿರುವ ಸಹಭಾಗಿತ್ವದಿಂದ ಅಲ್ಲಾಹನು ಪರಿಶುದ್ಧನು. ಸೃಷ್ಟಿಯೋಜನೆ ಮಾಡುವವನು, ಅದನ್ನು ಜಾರಿಗೊಳಿಸುವವನು, ಅದರಂತೆ ರೂಪ ಕೊಡುವವನು ಅಲ್ಲಾಹನೇ. ಅವನಿಗೆ ಅತ್ಯುತ್ತಮ ನಾಮಗಳಿವೆ. ಭೂಮಿ ಆಕಾಶಗಳಲ್ಲಿರುವ ಪ್ರತಿಯೊಂದು ವಸ್ತುವೂ ಅವನನ್ನು ಜಪಿಸುತ್ತಿದೆ ಮತ್ತು ಅವನು ಪ್ರಬಲನೂ ಯುಕ್ತಿಪೂರ್ಣನೂ ಆಗಿರುತ್ತಾನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ಮುಹಮ್ಮದಿನ್ ವ ಅಲಾ ಆಲಿಹಿ ವ ಸ್ವಹ್ಬಿಹಿ ಅಜ್ಮഈನ್. ಅಮ್ಮಾ ಬಅದ್. ರಬ್ಬಿ ಶ್ರಹ್ ಲೀ ಸದ್ರಿ ವ ಯಸ್ಸಿರ್ ಲೀ ಅಮ್ರಿ ವಹ್ಲುಲ್ ಉಕ್ದತಂ ಮಿನ್ ಲಿಸಾನಿ ಯಫ್ಕಹು ಕೌಲಿ. ರಬ್ಬಿ ಶ್ರಹ್ ಲೀ ಸದ್ರಿ ವ ಯಸ್ಸಿರ್ ಲೀ ಅಮ್ರಿ ವಹ್ಲುಲ್ ಉಕ್ದತಂ ಮಿನ್ ಲಿಸಾನಿ ಯಫ್ಕಹು ಕೌಲಿ. ಇಬಾದಲ್ಲಾಹ್ ಇತ್ತಕುಲ್ಲಾಹ್. ಆತ್ಮೀಯರಾದಂತಹ ವೇದಿಕೆಯಲ್ಲಿ ಆಸೀನರಾಗಿರುವ ಗಣ್ಯ ಅತಿಥಿಗಳೇ ಹಾಗೂ ಇಲ್ಲಿ ನೆರೆದಿರ್ತಕ್ಕಂತಹ ಗೌರವಾನ್ವಿತರಾದ ಗಣ್ಯ ಸಹೋದರ ಸಹೋದರಿಯರೇ, ನಾಗರಿಕ ಬಂಧುಗಳೇ, ಸಲಫಿ ಎಂಬ ಹೆಸರನ್ನು ಸಾಮಾನ್ಯವಾಗಿ ಈ ಊರಲ್ಲಿ ಹಾಸನ ಜಿಲ್ಲೆಯಲ್ಲಿ ಮೊದಲನೇ ಬಾರಿಗೆ ಕೇಳ್ತಾ ಇರ್ಬೋದು. ಏನಪ್ಪ ಈ ಸಲಫಿ ಅಂದರೆ ಇಷ್ಟು ತನಕ ಇರಲಿಲ್ಲ, ಇವಾಗ ಹೊಸದಾಗಿ ಬಂದಿದೆಯಲ್ಲ ಏನಂತೇಳಿ ಕೆಲವರಿಗೆ ಆ ಥರ ಒಂದು ಸಂಶಯ ಇರ್ಬೋದು. ಸಲಫಿ ಎಂಬ ಆ ಪದ, ಅದರ ಅರ್ಥ ಸಜ್ಜನರಾದ ಪೂರ್ವಿಕರು. ಆ ಸಜ್ಜನರಾದ ಪೂರ್ವಿಕರನ್ನು ಯಾರು ಹಿಂಬಾಲಿಸ್ತಾರೋ, ಅವರ ನಡೆ ನುಡಿಗಳನ್ನು ಯಾರು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾರೋ ಅವರಿಗೆ ಸಲಫಿಯೀನ್ ಅಂತ ಹೇಳ್ತಾರೆ. ಅದೇ ಕೆಲಸವನ್ನು ಈ ಸಲಫಿ ಸಂಘಟನೆ ಮಾಡ್ತಾ ಇದೆ. ಇನ್ನು ಈ ಸಲಫಿ ಸಂಘಟನೆ ಇದು ಮಾಡ್ತಾ ಇರುವ ಕೆಲಸ ಏನಂತ ಗೊತ್ತಾ? ಅದೊಂದು ಚಿಕ್ಕ ಉದಾಹರಣೆ ಮೂಲಕ ನಿಮಗೆ ನಾನು ಹೇಳ್ತಾ ಇದ್ದೀನಿ. ಇವಾಗ ಈ ಹಾಸನ ಜಿಲ್ಲೆ ಸುತ್ತಮುತ್ತಲೆಲ್ಲರೂ ಬೆಳೆಗಾರರು, ಕೃಷಿಕರು ಜಾಸ್ತಿ ಇದ್ದಾರೆ. ಆಲೂಗಡ್ಡೆ ಬೆಳೆಯೋರಿದ್ದಾರೆ, ಅದೇ ರೀತಿ ಜೋಳ ಬೆಳೆಯೋರಿದ್ದಾರೆ,
ಯಾವುದೇ ಬೆಳೆಯನ್ನಾದರೂ ಬೆಳೆ ಬಿತ್ತಿದ್ರೆ ಅದು ಬೀಜ ಮೊಳಕೆ ಬರುವಾಗ ಅದಕ್ಕೆ ನೀವೇನು ಮಾಡ್ತೀರಾ? ಸೊಪ್ಪು ಹಾಕ್ತೀರಾ, ಅದಕ್ಕೆ ಗೊಬ್ಬರ ಹಾಕ್ತೀರಾ, ನೀರು ಕೊಡ್ತೀರಾ, ಎಲ್ಲ ಕೊಡ್ತೀರಾ. ಆ ಗಿಡ ಬೆಳೆದು ಸ್ವಲ್ಪ ಮೇಲೆ ಬರುವಾಗ ಅದ್ರ ಜೊತೆಗೆ ಕಳೆನೂ ಬರುತ್ತೆ ಗಿಡದ ಜೊತೆ. ಈ ಕಳೆನ ನೀವು ಹಾಗೆ ಬಿಟ್ಬಿಟ್ರೆ ಏನಾಗುತ್ತೆ? ಕಳೆ ನೀವು ಹಾಕಿದಂತಹ ಗೊಬ್ಬರ ಮತ್ತು ನೀರನ್ನು ಸೊಂಪಾಗಿ ಅದನ್ನು ಚೆನ್ನಾಗಿ ತಿಂದ್ಕೊಂಡ್ಬಿಟ್ಟು ಆ ಕಳೆ ಮೇಲೆ ಬರುತ್ತೆ, ನಿಮ್ಮ ಬೆಳೆ ಅಲ್ಲೇ ಉಳ್ಕೊಂಡ್ಬಿಡುತ್ತೆ. ಅದೇ ರೀತಿ ಕೊನೆಗೆ ನೀವು ಬೆಳೆ ಅದನ್ನು ಬೆಳೆ ಕಿತ್ಕೊಳ್ಳಕ್ಕೆ ಹೋಗುವಾಗ ನೀವು ಅದರ ಬೆಳೆ ಅದೇ ಏನಿದೆಪ್ಪ ಅದ್ರಲ್ಲಿ ನೋಡಕ್ಕೆ ಹೋಗುವಾಗ ಅದನ್ನು ನೀವು ಗಮನಿಸೇ ಇದ್ರೆ, ಅದಕ್ಕೆ ಬೇಕಂತ ಉಪಚಾರ ನೀವು ಮಾಡದೇ ಇದ್ರೆ ಕೊನೆಗೆ ನಿಮಗೆ ಕಳೆ ಮಾತ್ರ ಸಿಗುತ್ತೆ, ಬೆಳೆ ಅಲ್ಲೇ ಉಳಿದಿರುತ್ತೆ, ಅದು ಏನೂ ಅದು ಇಂಪ್ರೂವ್ಮೆಂಟ್ ಆಗಿರಲ್ಲ. ಅದೇ ರೀತಿ ಇಸ್ಲಾಂ ಅಂತ ಹೇಳಿದ್ರೆ ಅದನ್ನು ಬೆಳೆ ಬಿತ್ತಲಾಗಿದೆ, ಆದರೆ ಆ ಇಸ್ಲಾಂ ಎಂಬ ಬೆಳೆ ಜೊತೆಗೆ ಕಳೆನೂ ಬಹಳಷ್ಟು ಬೆಳೆದಿದೆ. ಇವಾಗ ಆ ಬೆಳೆ ಅಲ್ಲೇ ಉಳ್ಕೊಂಡ್ಬಿಟ್ಟು ಕಳೆ ಬಹಳಷ್ಟು ಎತ್ತರಕ್ಕೆ ಬಂದ್ಬಿಟ್ಟು ಬೆಳೆ ಕಾಣ್ತಾ ಇಲ್ಲ, ಬರೀ ಕಳೆ ಮಾತ್ರ ಕಾಣ್ತಾ ಇದೆ. ಅಂತಹ ಪರಿಸ್ಥಿತಿ. ಇಂತಹ ಈ ಕಳೆ ಕೀಳುವ ಕೆಲಸವನ್ನ ಸಲ್ಫಿ ಸಂಘಟನೆ ಮಾಡ್ತಾ ಇದೆ. ಕಳೆ ಕೀಳುವ ಕೆಲಸವನ್ನ ಸಲ್ಫಿ ಸಂಘಟನೆ ಮಾಡ್ತಾ ಇದೆ ಅಂತ. ಏನಪ್ಪ ಈ ಕಳೆ ಇದೆ ಇಸ್ಲಾಂನಲ್ಲಿ ಕಳೆ? ಇವಾಗ ನಾವು ಇಲ್ಲಿ ಮುಸ್ಲಿಮೇತರ ಬಂಧುಗಳಿರಲಿ, ಮುಸಲ್ಮಾನರಿರಲಿ, ಸಾಮಾನ್ಯವಾಗಿ ಇಸ್ಲಾಂ ಅಂತ ಹೇಳಂತ ಹೇಳಿದ್ರೆ ಇಲ್ಲಿನ ಸಾಮಾನ್ಯ ಜನರು ತಿಳ್ಕೊಂಡಿರೋದು ಏನಂತ ಹೇಳಿದ್ರೆ, ಇಸ್ಲಾಂ ಅಂತ ಹೇಳಿದ್ರೆ ಏನಾದರೂ ಒಂದು ಕಾರ್ಯಕ್ರಮ ಬಂದ್ರೆ ಹಸಿರು ಬಣ್ಣದಿಂದ ಇಡೀ ಪೇಟೆ ಅಥವಾ ಪಟ್ಟಣ, ಗಲ್ಲಿ, ಕೇರಿ ಏನಿದೆ ಎಲ್ಲವನ್ನು ಹಸಿರು ಬಣ್ಣದ ತೋರಣಗಳಿಂದ ಅಲಂಕರಿಸೋದು. ಆನಂತರ ಒಂದು ಮೆರವಣಿಗೆ ಮಾಡಿ ಮೈಕ್ ಕಟ್ಕೊಂಡ್ಬಿಟ್ಟು ಇಲ್ಲಿ ಊರಿಡೀ ಡಂಗುರ ಸಾರೋದು ಅಥವಾ ಮೈಕಲ್ಲಿ ಬೊಬ್ಬೆ ಹಾಕೋಬಾರ್ದು. ಈ ರೀತಿಯ ಆಚರಣೆಯನ್ನು ಸಾಮಾನ್ಯವಾಗಿ ಕಾಣ್ತಾ ಇದ್ದೀವಿ. ಆದರೆ ಇಂತಹ ಒಂದು ಆಚರಣೆ ಇಸ್ಲಾಂನಲ್ಲಿ ಇದೆಯೋ? ಇಸ್ಲಾಂನಲ್ಲಿ ಯಾವುದೇ ಒಂದು ಆಚಾರ ವಿಚಾರ ಒಂದು ಆರಾಧನೆ ಆಗಬೇಕಾದ್ರೆ ಅದಕ್ಕೆ ಪೂರ್ವಿಕರ ಮಾದರಿ ಇರಬೇಕು. ಯಾರು ನಮ್ಮ ಪೂರ್ವಿಕರು? ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಈ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಂತ ಹೇಳಿದ್ರೆ ಇವಾಗ ಸಾಮಾನ್ಯವಾಗಿ ಬಹುತೇಕ ಜನರು ತಿಳ್ಕೊಂಡಿರೋದು ಇಸ್ಲಾಂ ಧರ್ಮದ ಸ್ಥಾಪಕ ಅವರಾಗಿದ್ದಾರೆ ಅಂತ ಹೇಳಿ. ಇಸ್ಲಾಂ ಧರ್ಮದ ಸ್ಥಾಪಕರಂದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಲ್ವೇ ಅಲ್ಲ. ಅದೇ ರೀತಿ ಅವರಿಗಿಂತ ಮೊದಲು ಬಹಳಷ್ಟು ಪ್ರವಾದಿಗಳು ಬಂದಿವೆ, 1 ಲಕ್ಷದಷ್ಟು ಪ್ರವಾದಿಗಳು ಬಂದು ಹೋಗಿದ್ದಾರೆ. ಅವರ್ಯಾರು ಇಸ್ಲಾಂ ಧರ್ಮದ ಸ್ಥಾಪಕರಲ್ಲ. ಇಸ್ಲಾಂ ಧರ್ಮದ ತತ್ವಾದರ್ಶಗಳನ್ನ ಜನಸಾಮಾನ್ಯರಿಗೆ ಹೇಳಿಕೊಟ್ಟಿರ್ತಕ್ಕಂತಹ ಮಹಾನುಭಾವರವರು, ಜನಸಾಮಾನ್ಯರಿಗೆ ಮಾರ್ಗದರ್ಶಕರಾಗಿ ಬಂದವರಂತವರು, ಅವರೇ ಪ್ರವಾದಿಗಳು. ಆ ಪ್ರವಾದಿಗಳು ಏನು ನಮಗೆ ಹೇಳಿಕೊಟ್ಟಿದ್ದಾರೋ ಆ ದಾರಿಯಲ್ಲಿ ಸಾಗಬೇಕಾಗಿನ ನಮ್ಮ ಮನಸ್ಸಿಗೆ ಚೆನ್ನಾಗಿ ಕಾಣ್ತಾ ಇದೆ, ನಮ್ಮ ಕಣ್ಣಿಗೆ ಬಾರಿ ಸುಂದರವಾಗಿ ಕಾಣ್ತಾ ಇದೆ, ನಮ್ಮ ಕಿವಿಗೆ ಬಹಳ ಇಂಪಾಗಿ ಕೇಳಿಸ್ತಾ ಇದೆ ಅಂತ ಹೇಳ್ಕೊಂಡ್ಬಿಟ್ಟು ಇಸ್ಲಾಮಿನಲ್ಲಿ ಯಾವುದೇ ಒಂದು ಆಚಾರ ವಿಚಾರವನ್ನ ನೂತನವಾಗಿ ಸೇರಿಸೋದಕ್ಕೆ ಯಾರಿಗೂ ಅವಕಾಶವಿಲ್ಲ. ಇದೇ ಸಲ್ಫಿ ಸಂಘಟನೆ ಜನಸಾಮಾನ್ಯರ ಮಧ್ಯದಲ್ಲಿ ಜನಜಾಗೃತಿಯನ್ನು ಉಂಟು ಮಾಡ್ತಾರೆ ಅಂತಹ ಕೆಲಸ ಮೊದಲನೇದಾಗಿದ್ದು. ಇವಾಗ ಇಸ್ಲಾಮಿನಲ್ಲಿ ಇಲ್ಲದಂತಹ ಅದೆಷ್ಟೋ ಸಂಪ್ರದಾಯಗಳು ಇಸ್ಲಾಮಿನ ಹೆಸರಲ್ಲಿ ನುಸುಳ್ಕೊಂಡ್ಬಿಟ್ಟಿದೆ. ಇವಾಗ ನಾನು ಆವಾಗಲೇ ಹೇಳ್ತೀನಿ, ಈ ಹಸಿರು ಬಣ್ಣ ಇಸ್ಲಾಮಿಗೆ ಪರಿಚಯನೇ ಇಲ್ಲ. ಇಸ್ಲಾಮಿನಲ್ಲಿ ಎಲ್ಲ ಬಣ್ಣಕ್ಕೂ ಒಂದೇ ಸ್ಥಾನ. ಈ ಹಸಿರು ಬಣ್ಣ ಅಂತ ಹೇಳಿದ್ರೆ ಜನರನ್ನು ತಿಳ್ಕೊಳ್ಳೋದು ಇದು ಮುಸಲ್ಮಾನರ ಬಣ್ಣ ಅಂತೇಳಿ. ಮುಸಲ್ಮಾನರಿಗೂ ಹಸಿರು ಬಣ್ಣಕ್ಕೂ ಏನು ಸಂಬಂಧ ಇಲ್ಲ. ಹಸಿರು ಬಣ್ಣ ಪ್ರಕೃತಿಯ ಧರ್ಮ. ನೋಡಿ, ಅಲ್ಲಿ ಗಿಡ ಮರಗಳು ಕಾಣ್ತಾ ಇದೆ, ಅದ್ರ ಎಲ್ಲ ಎಲೆಗಳಲ್ಲಿ ಹಸಿರು ಇದೆ. ಅದಲ್ಲದೆ ಆ ಹಸಿರು ಬಣ್ಣ ಹುಡ್ಕೊಂಡ್ಬಿಟ್ಟು ಇದು ಮುಸಲ್ಮಾನರ ಮರ ಅಂತ ಹೇಳಕ್ಕಾಗತ್ತಾ? ಇಲ್ಲ. ಈ ಹಸಿರು ಬಣ್ಣಕ್ಕೂ ಇಸ್ಲಾಮಿಗೂ ಸಂಬಂಧ ಇಲ್ಲ. ಅದಕ್ಕೂ ಇದಕ್ಕೂ ತಾಳೆ ಹಾಕಬೇಕಾದಂಥ ಅವಶ್ಯಕತೆನೂ ಇಲ್ಲ. ಇನ್ನೊಂದು ಜನರು ತಿಳ್ಕೊಂಡ್ರೆ ಏನಂತ ಹೇಳಿದ್ರೆ, ಇವಾಗ ಈದ್ ಮಿಲಾದ್ ಒಂದು ಹಬ್ಬ ಆಚರಿಸ್ತಾ ಇದ್ದಾರೆ. ಅಂದ್ರೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹುಟ್ಟು ಹಬ್ಬ. ಈ ಹುಟ್ಟು ಹಬ್ಬ ಆಚರಣೆ ಮಾಡುವಂತಹ ಸಂಸ್ಕೃತಿ ಇಸ್ಲಾಮಿನಲ್ಲಿ ಇಲ್ಲ. ಇವಾಗ ಈದ್ ಮಿಲಾದ್ ದಿನದಂದು ಇಲ್ಲಿ ಮುಸಲ್ಮಾನ್ ಬಾಂಧವರು ಏನ್ ಮಾಡ್ತಾರೆ, ಒಂದು ಹಸಿರು ಬಣ್ಣದ ಅದರ ಒಂದು ಫ್ಲಾಗ್ ಹೊತ್ಕೊಂಡ್ಬಿಟ್ಟು ಇಡೀ ಊರನ್ನಿಡೀ ಹಸಿರು ಬಣ್ಣದನ್ನ ಅಲಂಕರಿಸ್ಕೊಂಡ್ಬಿಟ್ಟು ಇಡೀ ದೊಡ್ಡ ಮೆರವಣಿಗೆ ಸಾಕ್ತಾರೆ. ಮೆರವಣಿಗೆ ಸಾಗಿ ಅಲ್ಲಿ ಪ್ರಯಾಣಿಕರಿಗೂ ವಾಹನ ಸಂಚಾರಕ್ಕೂ ಎಲ್ರಿಗೂ ಅಡಚಣೆ ಆಗುತ್ತೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದಂತ ಒಂದು ಮಾತನ್ನ ಈ ವೇಳೆಯಲ್ಲಿ ನಾನು ಹೇಳಕ್ಕೆ ಇಚ್ಛಪಡ್ತಾ ಇದ್ದೀನಿ. ಇಮಾತತುಲ್ ಅದೇ ಅನಿ ತ್ವರೀಕ್, ಜನರು ನಡೆದಾಡುವಂತಹ, ಜನರು ಸಂಚರಿಸುವಂತಹ ಆ ದಾರಿಯಲ್ಲಿ ಏನಾದರೂ ಅವರ ಪ್ರಯಾಣಕ್ಕೆ ಅಡೆತಡೆ ಉಂಟಾಗುವಂತಹ ಒಂದು ವಸ್ತುವಿದ್ದರೆ, ಕಗ್ಗಂಟಿದ್ರೆ ಏನಾದರೂ ಅದನ್ನು ತೆಗೆದು ನಿವಾರಿಸಿ ಅವರ ಪ್ರಯಾಣಕ್ಕೆ ಹಾದಿ ಸುಗಮಗೊಳಿಸುವುದು, ದಾರಿಯನ್ನು ಸುಗಮಗೊಳಿಸುವುದು, ಇದು ಒಬ್ಬ ಮುಸಲ್ಮಾನನ ಕರ್ತವ್ಯ ಅಂತ ಹೇಳಿ ಪ್ರವಾದಿ ಮುಹಮ್ಮದ್ ಹೇಳಿಕೊಟ್ರು.
ಆದರೆ ಇಂದು ಅವರ ಹುಟ್ಟುಹಬ್ಬದ ಹೆಸರಲ್ಲಿ ಮುಸ್ಲಿಂ ಅಂತ ಹೇಳ್ಕೊಳ್ಳುವಂತಹ ಜನ ಏನ್ ಮಾಡ್ತಾರೆ, ದೊಡ್ಡ ಮೆರವಣಿಗೆ ಸಂಘಟಿಸಿ ಪ್ರಯಾಣಿಕರಿಗೂ ವಾಹನ ಸವಾರರಿಗೂ ಅದೇ ರೀತಿ ಆಂಬ್ಯುಲೆನ್ಸಿಗೂ ಇನ್ನಿತರ ಏನೆಲ್ಲ ಕಷ್ಟಗಾಗಿ ಕೆಲಸಗಳಿಗಾಗಿ ದೂರಸ್ಥ ಸ್ಥಳಕ್ಕೆ ಹೋಗುವಂತಹ ಜನರಿಗೆ ತೊಂದರೆ ಕೊಟ್ಟು ರಸ್ತೆ ತಡೆ ಮಾಡ್ತಾ ಇದ್ದಾರೆ. ಇಂತಹ ರಸ್ತೆ ತಡೆಯ ಮೆರವಣಿಗೆಗೂ ಇಸ್ಲಾಮಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಇದನ್ನ ಜನಸಾಮಾನ್ಯರಿಗೆ ತಿಳಿಸುವಂತಹ ಕೆಲಸವನ್ನು ಸಲಫಿ ಸಂಘಟನೆ ಮಾಡ್ತಾ ಇದೆ. ಇದೇ ಇಸ್ಲಾಮಿನಲ್ಲಿ ಬೆಳೆದಿರತಕ್ಕಂತಹ ಕಳೆ. ಇಂತಹ ಕಳೆಯನ್ನ ಕೀಳೋದಕ್ಕೆ ನಾವೇನ್ ಮಾಡ್ತೀವಿ, ಜನರಿಗೆ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಅದಲ್ಲದೆ ಬೇರೆ ಏನು ಕೆಲಸ, ಹೆಚ್ಚಿನ ಕೆಲಸ ಅಲ್ಲ. ಈ ಕೆಲಸ ಅಂತ ಹೇಳಿದ್ರೆ ಇದು ಇಸ್ಲಾಮನ್ನು ನಿರ್ನಾಮ ಮಾಡೋದಕ್ಕೆ ಇಂತಹ ಕಳೆ ಬಂದಿರುತ್ತೆ. ಇಸ್ಲಾಮನ್ನು ನಿರ್ನಾಮ ಮಾಡೋದಕ್ಕೆ ಮುಸ್ಲಿಮೇತರು ಬರೋದಿಲ್ಲ. ಮುಸಲ್ಮಾನರ ಹೆಸರಲ್ಲಿ ಮುಸಲ್ಮಾನರು ಏನ್ ಮಾಡ್ತಾ ಇದ್ದಾರೆ, ಇಸ್ಲಾಮನಲ್ಲಿ ಇಲ್ಲದಂತಹ ಏನೇನೋ ಆಚಾರ ವಿಚಾರಗಳನ್ನ ಸೇರಿಸ್ಕೊಂಡ್ಬಿಟ್ಟು ಅನ್ಯ ಧರ್ಮೀಯರಿಗೆ ನೋಡಿ ಇಸ್ಲಾಂ ಅಂತ ಹೇಳಿದ್ರೆ ಇಷ್ಟೇನಾ ಅಂತೇಳಿ ಅಂತ ಒಂದು ಕೀಳು ಮನೋಭಾವ ಬರುವ ರೀತಿಯಲ್ಲಿ ಇವತ್ತು ಇಸ್ಲಾಮನ್ನು ಪ್ರದರ್ಶಿಸ್ತಾ ಇದ್ದಾರೆ. ಆದರೆ ಇಸ್ಲಾಂ ಅಂತ ಹೇಳಿದ್ರೆ ಬಹಳಷ್ಟು ಸರಳವಾದ ಧರ್ಮ, ಸುಂದರವಾದ ಧರ್ಮ, ಶಾಂತಿಯುತವಾದ ಧರ್ಮ. ಇದರಲ್ಲಿ ಯಾರಿಗೂ ನಮ್ಮ ಇಸ್ಲಾಮಿನ ಯಾವುದೇ ಆರಾಧನಾ ಕರ್ಮಗಳಿಂದ ಅಥವಾ ಯಾವುದೇ ಚಟುವಟಿಕೆಗಳಿಂದ ಇನ್ನೊಬ್ಬರಿಗೂ ತೊಂದರೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಂದಿನ ಇದೇ ರೀತಿ ಅವರ ಶಿಷ್ಯಂದ್ರನ್ನ ಕೂರಿಸ್ಕೊಂಡ್ಬಿಟ್ಟು ಅವರು ಉಪದೇಶ ನೀಡ್ತಾ ಇದ್ರು. ಆವಾಗ ಒಬ್ಬ ಶಿಷ್ಯ ಎದ್ದು ನಿಂತುಕೊಂಡು ಪ್ರಶ್ನಿಸ್ತಾರೆ, ಓ ಪ್ರವಾದಿಯವರೇ, ಅಯ್ಯುಲ್ ಮುಸ್ಲಿಂ ಅಫ್ದಲ್, ಅತ್ಯುತ್ತಮ ಮುಸಲ್ಮಾನ್ ಯಾರು ಪ್ರವಾದಿಯವರೇ ಅಂತ ಕೇಳ್ತಾರೆ. ಪ್ರವಾದಿಯವರೊಂದಿಗೆ ಅವರ ಶಿಷ್ಯಕ್ಕೆ ಕೇಳುವಂತಹ ಪ್ರಶ್ನೆ, ಅಯ್ಯುಲ್ ಮುಸ್ಲಿಂ ಅಫ್ದಲ್, ಅತ್ಯುತ್ತಮ ಮುಸಲ್ಮಾನ್ ಯಾರು ಅಂತೇಳಿ. ಆವಾಗ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೊಟ್ಟಿರ್ತಕ್ಕಂಥ ಉತ್ತರ ಏನ್ ಗೊತ್ತಾ, ನೋಡು ಉದ್ದ ಕಟ್ಟ ಬಿಟ್ಟಿದ್ದಾನೆ, ದೊಡ್ಡ ಮುಂಡಾಸ್ ಕಟ್ಕೊಂಡ್ಬಿಟ್ಟಿದ್ದಾನೆ, ನೋಡು ದಪ್ಪಗಿದ್ದಾನೆ, ದೊಡ್ಡ ಶ್ರೀಮಂತನಿದ್ದಾನೆ, ಅವನೇ ಅತ್ಯಂತ ಉತ್ತಮ ಮುಸಲ್ಮಾನ್ ಅಂತೇಳಿ ಪ್ರವಾದಿ ಹೇಳಿಲ್ಲ. ಪ್ರವಾದಿ ಹೇಳಿರ್ತಕ್ಕಂತಹ ಮಾತು, ಅಲ್ ಮುಸ್ಲಿಮು ಮನ್ ಸಲಿಮಲ್ ಮುಸ್ಲಿಮೂನ ಮಿನ್ ಲಿಸಾನಿಹಿ ವ ಯದಿಹಿ. ಅಲ್ಲಾಹು ಅಕ್ಬರ್. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೊಟ್ಟಿರ್ತಕ್ಕಂತಹ ಉತ್ತರ, ಅಲ್ ಮುಸ್ಲಿಮು ಮನ್ ಸಲಿಮಲ್ ಮುಸ್ಲಿಮೂನ ಮಿನ್ ಲಿಸಾನಿಹಿ ವ ಯದಿಹಿ. ಏನು ಶಿಷ್ಯ ಕೇಳಿರ್ತಕ್ಕಂಥ ಪ್ರಶ್ನೆ ಏನು, ಅತ್ಯುತ್ತಮ ಮುಸಲ್ಮಾನ್ ಯಾರು ಅಂತೇಳಿ. ಅವಾಗ ಪ್ರವಾದಿ ಕೊಟ್ಟಿರ್ತಕ್ಕಂಥ ಉತ್ತರ, ಅಲ್ ಮುಸ್ಲಿಮು, ಅತ್ಯುತ್ತಮ ಮುಸಲ್ಮಾನ್ ಯಾರು ಗೊತ್ತಾ, ಮನ್ ಸಲಿಮಲ್ ಮುಸ್ಲಿಮೂನ ಮಿನ್ ಲಿಸಾನಿಹಿ ವ ಯದಿಹಿ. ನಿನ್ನ ಕೈ ಮತ್ತು ನಿನ್ನ ನಾಲಿಗೆ, ನಿನ್ನ ಕೈ ಮತ್ತು ನಿನ್ನ ನಾಲಿಗೆಯಿಂದ ಇತರ ಜನಸಾಮಾನ್ಯರು ಸುರಕ್ಷಿತರಾದ್ರೆ ನೀನೇ ಅತ್ಯುತ್ತಮ ಮುಸಲ್ಮಾನ್. ನಿನ್ನ ಕೈ ಮತ್ತು ನಿನ್ನ ನಾಲಿಗೆಯಿಂದ ಇನ್ನಿತರರು ಸುರಕ್ಷಿತರಾದರೆ ನೀನೇ ಅತ್ಯುತ್ತಮ ಮುಸಲ್ಮಾನ್. ಇದು ಅತ್ಯುತ್ತಮ ಮುಸಲ್ಮಾನ್ ಯಾರು ಅಂತೇಳಿ ಪ್ರಶ್ನಿಸಿದಾಗ ಪ್ರವಾದಿಯವರು ಕೊಟ್ಟಿರ್ತಕ್ಕಂಥ ಉತ್ತರ. ಈ ಪ್ರಶ್ನೆಗೆ ನಾನು ನನ್ನ ಕೈಯಿಂದ ಮತ್ತು ನನ್ನ ಬಾಯಿಂದ ಯಾರಿಗೂ ತೊಂದರೆ ಆಗಿಲ್ಲ ಅಂತೇಳಿ ಉತ್ತರ ಕೊಡೋದಕ್ಕೆ ಯಾರಿಗೆ ಧೈರ್ಯ ಇದೆ? ಯಾರು ಕೈ ಎತ್ತಿರೋ? ಯಾರಿಗೂ ಸಾಧ್ಯ ಇಲ್ಲ. ಅಂತಹ ಮುಸಲ್ಮಾನ್ ಬಂದೇ ಇಲ್ಲ. ಅದ ಕಾರಣ ಅಂತಹ ಮುಸಲ್ಮಾನರನ್ನು ನಾವು ಪರಿಚಯ ಮಾಡ್ತಾ ಇದ್ದೀವಿ. ಇದೇ ಸಲಫಿ ಸಂಘಟನೆ ಮಾಡಿ. ನಾನಂತ ಮುಸಲ್ಮಾನ್ ನಾನು ಹೇಳ್ತಾ ಇಲ್ಲ, ಆದರೆ ಅಂತಹ ಅತ್ಯುತ್ತಮ ಮಾರ್ಗದರ್ಶನವನ್ನು ನೀಡಿದಂತಹ ಆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ನಮಗೆ ತೋರಿಸಿಕೊಟ್ಟಿರ್ತಕ್ಕಂಥ ಆ ದಾರಿಯಲ್ಲಿ ಮುನ್ನಡೆಯಬೇಕು. ಆ ಮುನ್ನಡೆಯೋದಕ್ಕೆ ಜನಸಾಮಾನ್ಯರಿಗೆ ಪ್ರೇರಣೆ ನೀಡುವಂತಹ ಕೆಲಸವನ್ನ ಸಲಫಿ ಸಂಘಟನೆ ಮಾಡ್ತಾ ಇದೆ. ಇನ್ನು ಇಸ್ಲಾಮಿನ ಬಗ್ಗೆ ಇರುವಂತಹ ಕೆಲವೊಂದು ತಪ್ಪಾದ ಆರೋಪಗಳಿವೆ. ಏನಪ್ಪಾ ಅಂತ ಹೇಳಿದ್ರೆ, ಪವಿತ್ರ ಕುರ್ಆನ್ ಅನ್ನೋದು, ಇವಾಗ ಸ್ವಾಗತ ಭಾಷಣದಲ್ಲಿ ಅವರು ಹೇಳಿದ್ರು, ಪವಿತ್ರ ಕುರ್ಆನ್ ಅನ್ನೋದು ಅದು ಮುಸಲ್ಮಾನರ ಗ್ರಂಥ, ಶ್ರೀಮದ್ ಭಗವದ್ಗೀತೆ ಅನ್ನೋದು ಅದು ಹಿಂದೂಗಳ ಗ್ರಂಥ, ಬೈಬಲ್ ಅನ್ನೋದು ಅದು ಕ್ರೈಸ್ತರ ಗ್ರಂಥ ಅಂತೇಳಿ. ನೋಡಿ, ಪವಿತ್ರ ಕುರ್ಆನ್ನಲ್ಲಿ 114 ಅಧ್ಯಾಯಗಳಿವೆ. ಅದಕ್ಕೆ ಅರಬಿಯಲ್ಲಿ ಸೂರ ಅಂತೀವಿ, ಕನ್ನಡದಲ್ಲಿ ಅಧ್ಯಾಯ, ಪಾಠ. 114 ಪಾಠಗಳಿವೆ, ಅಧ್ಯಾಯಗಳಿವೆ. ಅದೇ ರೀತಿ 6000ಕ್ಕೂ ಅಧಿಕ ಸೂಕ್ತಗಳಿವೆ, ಸೆಂಟೆನ್ಸ್. ಇದು ಈ ಪವಿತ್ರ ಕುರ್ಆನ್ ಪೇಟೆಯಲ್ಲಿ ನಿಮಗೆ ಅಂಗಡಿಯಲ್ಲಿ ನಿಮಗೆ ಪರ್ಚೇಸ್ಗೆ ಸಿಗುತ್ತೆ, ನಿಮಗೆ ಖರೀದಿ ಮಾಡೋಕ್ಕೆ ಸಿಗುತ್ತೆ. ಅದರ ಅನುವಾದನೂ ಸಿಗುತ್ತೆ. ಪ್ರತಿಯೊಬ್ಬರು ಖರೀದಿಸಬಹುದು, ಯಾವುದೇ ಜಾತಿ ಇರಲಿ, ಅವನು ಹಿಂದೂ ಇರಲಿ, ಮುಸಲ್ಮಾನ್ ಇರಲಿ, ಕ್ರೈಸ್ತನಿರಲಿ, ಬೌದ್ಧನಿರಲಿ, ಯಾವುದೇ ಜಾತಿಯವನಿರಲಿ, ಯಾರಿಗೂ ಪರಿಚಯ ಮಾಡ್ಬೋದು. ಅದನ್ನು ನೀವು ಬಿಡಿಸಿ ನೋಡಿದ್ರೆ ನಿಮಗೆ ಅದರಲ್ಲಿ ಇರುವಂತಹ ಶಬ್ದ ನೋಡಿ ನೀವು, ಯಾ ಅಯ್ಯುಹನ್ನಾಸ್ ಇನ್ನಾ ಖಲಕ್ನಾಕುಂ ಮಿನ್ ذكರಿನ್ ವ ಉನ್ಸಾ. ಯಾ ಅಯ್ಯುಹನ್ನಾಸ್, ಓ ಜನರೇ, ಇನ್ನಾ ಖಲಕ್ನಾಕುಂ, ಖಂಡಿತವಾಗಿಯೂ ನಿಶ್ಚಯವಾಗಿಯೂ ನಿಮ್ಮನ್ನು ನಾವು ಸೃಷ್ಟಿ ಮಾಡಿದೆವು, ಮಿನ್ ذكರಿನ್ ವ ಉನ್ಸಾ,
ಒಂದು ಗಂಡು ಮತ್ತು ಒಂದು ಹೆಣ್ಣಿನಿಂದ. ವಜಅಲ್ನಾಕುಂ ಶುಊಬನ್ ವ ಕಬಾಯಿಲ, ನಿಮ್ಮನ್ನು ನಾವು ಬೇರೆ ಬೇರೆ ಪಂಗಡಗಳನ್ನಾಗಿಯೂ ಬೇರೆ ಬೇರೆ ವರ್ಣಗಳನ್ನಾಗಿಯೂ ಬೇರೆ ಬೇರೆ ರೀತಿಯಲ್ಲಿ ನಿಮ್ಮನ್ನು ನಾವು ಸೃಷ್ಟಿ ಮಾಡಿದ್ದೀವಿ. ಯಾಕೆ? ಅಲ್ಲಿ ತಆರಫು, ನೀವು ಪರಸ್ಪರ ಪರಿಚಯ ಪಡುವುದಕ್ಕೋಸ್ಕರ. ಇನ್ನ ಅಕ್ರಮಕುಂ ಇಂದಲ್ಲಾಹ್, ಅಲ್ಲಾಹನ ಬಳಿ ನಿಮ್ಮಲ್ಲಿ ಅತ್ಯುತ್ತಮರು ಯಾರು ಗೊತ್ತೇ? ಅತ್ತುಕಾಕುಂ, ಅತಿ ಹೆಚ್ಚು ದೇವಭಯವುಳ್ಳವನು ಧರ್ಮನಿಷ್ಠೆಯುಳ್ಳವನು ಅವನೇ ಅಲ್ಲಾಹನ ಬಳಿ ಅತ್ಯುತ್ತಮನು ಅಂತ. ಈ ಕುರ್ಆನ್ ಸೂಕ್ತದಲ್ಲಿ ಯಾರನ್ನು ಕರೆದಿರೋದು? ಯಾ ಅಯ್ಯುಹಲ್ ಮುಸಲ್ಮೂನ್ ಕರೆದಿಲ್ಲ, ಯಾ ಅಯ್ಯುಹನ್ ನಾಸ್, ಓ ಜನರೇ, ಓ ಮುಸಲ್ಮಾನರಂತೇಳಿ ಕರೆದಿಲ್ಲ. ಅಂತಹ ಒಂದು ಪಕ್ಷಪಾತಿತ್ವ ಪವಿತ್ರ ಕುರ್ಆನಿಗಿಲ್ಲ, ಇಸ್ಲಾಮಿಗೂ ಇಲ್ಲ. ಇಸ್ಲಾಂ ಎಲ್ಲ ಜನರನ್ನು ಏನ್ ಕಾಣ್ತಾ ಇದೆ? ಒಂದೇ ತಂದೆ ತಾಯಿಯ ಮಕ್ಕಳ ತರ. ಅದೇ ಕುರ್ಆನ್ ಹೇಳ್ತಾ ಇರೋದು, ಇನ್ನ ಖಲಕ್ನಾಕುಂ, ನಿಶ್ಚಯವಾಗಿಯೂ ನಿಮ್ಮನ್ನು ನಾವು ಸೃಷ್ಟಿ ಮಾಡಿರುವೆವು, ಮಿನ್ ಝಕರಿನ್ ವ ಉನ್ಸಾ, ಓರ್ವ ಗಂಡು ಮತ್ತು ಓರ್ವ ಹೆಣ್ಣಿನಿಂದ ಅಂತ. ಹಾಗಾದ್ರೆ ಇಲ್ಲಿ ಕಾಣ್ತಾ ಇರುವಂತಹ ನಮ್ಮ ಇಲ್ಲಿ ಪೇಟೆಯಿಂದ ಹೊರಗಡೆ ಹೋದ್ರು, ಈ ಜಗತ್ತಿನ ಯಾವ ಮೂಲೆಯಲ್ಲಿದ್ರು, ಯಾವುದೇ ಗಂಡು ಹೆಣ್ಣಿದ್ರು ಅವರೆಲ್ಲರೂ ಒಂದೇ ತಂದೆ ತಾಯಿಯ ಮಕ್ಕಳು. ಅವರಲ್ಲಿ ಕರಿಯರ್ ಇರ್ಬೋದು, ಬಿಳಿಯರು ಇರ್ಬೋದು, ದಪ್ಪಗಿನವರು ಇರ್ಬೋದು, ಉದ್ದಗಿನವರು ಇರ್ಬೋದು, ಕುಳ್ಳಗಿನವರು ಇರ್ಬೋದು, ಯಾರೇ ಇದ್ರು ಆ ತರ ನಿಮ್ಮನ್ನು ವ್ಯತ್ಯಸ್ತ ರೀತಿಯಲ್ಲಿ ನಿಮ್ಮನ್ನು ಸೃಷ್ಟಿ ಮಾಡಿರೋದು. ಲಿತಆರಫು, ನೀವು ಪರಸ್ಪರ ಪರಿಚಯ ಪಡೋದಕ್ಕೋಸ್ಕರ. ಅವನ ಇಂಡಿಯನ್ಸ್, ಅವನ ಯುರೋಪಿಯನ್ಸ್, ಅವನ ಇದು ಮತ್ತೆ ಆಫ್ರಿಕನ್ಸ್, ಈ ರೀತಿ ಪರಸ್ಪರ ಪರಿಚಯ ಪಡುವುದಕ್ಕೋಸ್ಕರ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ವರ್ಣದಲ್ಲಿ ಬೇರೆ ಬೇರೆ ಗಾತ್ರದಲ್ಲಿ ಸೃಷ್ಟಿಸಲಾಗಿದೆ. ಅದಲ್ಲದೆ ನಿಮ್ಮಲ್ಲಿ ಉಚ್ಚ ನೀಚತ್ವ ಇಲ್ಲ. ನಿಮ್ಮಲ್ಲಿ ಅತ್ಯುತ್ತಮ ಯಾರು? ಅತಿ ದೊಡ್ಡ ಸಂಪತ್ತುಳ್ಳವನಲ್ಲ. ನಿಮ್ಮಲ್ಲಿ ಅತ್ಯುತ್ತಮನ ಯಾರು? ಬೆಳ್ಳಗಿನ ಬಣ್ಣ ಇರುವವನಲ್ಲ. ನಿಮ್ಮಲ್ಲಿ ಅತ್ಯುತ್ತಮನ ಯಾರು? ಅಲ್ಲಾಹನನ್ನು ಅತಿ ಹೆಚ್ಚು ನೀವು ದೇವಭಯ ಯಾರಿಗಿದೆಯೋ ಅವನೇ ಅಲ್ಲಾಹನ ಬಳಿ ಅತ್ಯುತ್ತಮನು ಅಂತೇಳಿ ಪವಿತ್ರ ಕುರ್ಆನ್ ಪರಿಚಯ ಪಡ್ತಾ ಇದೆ. ಇನ್ನು ಮುಸಲ್ಮಾನರಿಗೆ ಮತ್ತು ಮುಸ್ಲಿಮೇತರರಿಗೆ ಇರುವಂತಹ ಇನ್ನೊಂದು ತಪ್ಪು ಕಲ್ಪನೆ ಇದೆ. ಅಲ್ಲಾಹ್ ಅಂತ ಹೇಳಿದ್ರೆ ಅದು ಮುಸಲ್ಮಾನರ ದೇವರು ಅಂತೇಳಿ. ಪವಿತ್ರ ಕುರ್ಆನ್ ಕೇವಲ ಮುಸಲ್ಮಾನರಿಗೆ ಇರೋದಲ್ಲ, ಅದು ಇಡೀ ಜಗತ್ತಿನ ಎಲ್ಲಾ ಮನುಷ್ಯರಿಗಿರುವಂತಹ ಗ್ರಂಥ. ಅದು ಮುಸಲ್ಮಾನರ ಖಾಸಗಿ ಸೊತ್ತಲ್ಲ, ಮುಸಲ್ಮಾನರ ಗುತ್ತಿಗೆ ಏನೂ ಅಲ್ಲ. ಅದೇ ರೀತಿ ಅಲ್ಲಾಹು ಎಂಬುದು ಅದು ಕೇವಲ ಮುಸಲ್ಮಾನರ ದೇವರಲ್ಲ. ಇವಾಗ ಇಲ್ಲಿ ನಾವು ನಮ್ಮ ಭಾರತ ದೇಶದಲ್ಲಿ ಒಂದೊಂದು ಗಲ್ಲಿಗೆ ಹೋದ್ರು, ಪ್ರತಿಯೊಂದು ಗಲ್ಲಿಯಲ್ಲಿ ಪ್ರತಿಯೊಂದು ಕುಲಕ್ಕೆ ಒಂದು ದೇವರುಗಳಿವೆ, ಪ್ರತಿಯೊಂದು ಕುಟುಂಬಕ್ಕೆ ಒಂದೊಂದು ಕುಲದೇವರಿದೆ. ಅದೇ ರೀತಿ ಮುಸಲ್ಮಾನರೊಂದು ಕುಲದೇವರು ಅಲ್ಲಾಹ್ ಅಂತೇಳಿ ಬಹಳಷ್ಟು ಜನರ ನಂಬಿಕೆ. ಅಲ್ಲಾಹು ಎಂಬುದು ಅದು ಈ ಜಗತ್ತಿನ ಸೃಷ್ಟಿಕರ್ತ. ನೋಡಿ, ಕಾಣ್ತಾ ಇದೆ ಆಕಾಶ, ವಿಶಾಲವಾದ ನೀಲಾಕಾಶ ಕಾಣ್ತಾ ಇದೆ. ಅದಕ್ಕೆ ಎಲ್ಲೂ ಕಂಬ ನಟ್ಟಿಲ್ಲ, ಬರೀ ಕಂಬವಿಲ್ಲದೆ ನಿಂತಿದೆ. ಅದನ್ನು ನಿಲ್ಲಿಸಿದವನು ಯಾರು? ಅವನೇ ಆ ಜಗತ್ತ ಸೃಷ್ಟಿಕರ್ತ. ಇಲ್ಲಿ ಇವಾಗ ನೋಡಿ, ಸೂರ್ಯ ಮುಳುಗ್ತಾ ಇದೆ. ಈ ಮುಳುಗ್ತಾ ಇರುವಂತಹ ಸೂರ್ಯನ ಮುಳುಗಿಸೋದು, ನಂತರ ನಾಳೆ ಮುಂಜಾನೆ ಆ ಸೂರ್ಯ ಉದಯ ಆಗ್ತಾ ಇದೆ, ಅದನ್ನು ಉದಯ ಮಾಡೋದು ಅದು ಯಾರು? ಆ ಸೂರ್ಯ ಚಂದ್ರನ ಸೃಷ್ಟಿಕರ್ತನೇ ಯಾರು? ಅವನೇ ಆ ಸೃಷ್ಟಿಕರ್ತ ಪ್ರಭು ಅಲ್ಲಾಹು. ಅವನಿಗೆ ಅರಬಿಯಲ್ಲಿ ಹೇಳ್ತಾ ಇರುವಂತಹ ಪದ ಅಲ್ಲಾಹು ಅಂತೇಳಿ. ಅದಲ್ಲದೆ ಈ ಕಾಣ್ತಾ ಇರುವಂತಹ ಈ ಮರ ಗಿಡ ಬಳ್ಳಿ ಏನಿದೆಯೋ, ಈ ಜೀವ ಜಗತ್ತಿನಲ್ಲಿ ಏನೆಲ್ಲ ವಸ್ತುಗಳಿವೆಯೋ ಆ ಎಲ್ಲ ವಸ್ತುಗಳನ್ನು ಸೃಷ್ಟಿ ಮಾಡಿರ್ತಕ್ಕಂತಹ ಆ ಶಕ್ತಿ, ಆ ಜಗದೀಶ್ವರ, ಅವನಿಗೆ ಹೇಳುವಂತಹ ಪದ ಅಲ್ಲಾಹ್. ಅದಲ್ಲದೆ ಮುಸಲ್ಮಾನರ ಖಾಸಗಿ ಸೊತ್ತಲ್ಲದು, ಅದು ಕೇವಲ ಮುಸಲ್ಮಾನರ ಕುಲದೇವರ ಹೆಸರು ಅಲ್ಲ. ಅಪ್ಪ ಅಲ್ಲಾಹ್ ಎನ್ನುವುದು ಜಗತ್ತಿನ ಸೃಷ್ಟಿಕರ್ತನಿಗೆ ಹೇಳುವಂತಹ ಮಾತು. ಈ ಸಲಫಿ ಸಂಘಟನೆ ಮಾಡ್ತಾ ಇರುವಂತಹ ಕೆಲಸ ಏನಂತ ಹೇಳಿದ್ರೆ, ನೋಡಿ, ಈ ಕಾಣ್ತಾ ಇರುವಂತಹ ಈ ಜಗತ್ತಿನ ಎಲ್ಲ ಸೃಷ್ಟಿಗಳನ್ನು ಸೃಷ್ಟಿ ಮಾಡಿರ್ತಕ್ಕಂತಹ ಆ ಸೃಷ್ಟಿಕರ್ತನು ಯಾರು? ಅವನನ್ನೇ ನೀವು ಕೂಗಿ ಪ್ರಾರ್ಥಿಸಿರಿ, ನಿಮ್ಮ ಆರಾಧನೆಗಳು ಅವನಿಗೆ ಸಲ್ಲಲಿ. ಇಂತಹ ಒಗ್ಗಟ್ಟಿನ ಕಡೆಗೆ ಎಲ್ಲರನ್ನು ಕರೀತಾ ಇದೆ. ನೀವು ಬೇರೆ ಬೇರೆ ಪಂಗಡಗಳಾಗಿ ಹೋಗ್ಬೇಡಿ, ನೀವು ಬೇರೆ ಬೇರೆ ವಿಭಾಗಗಳಾಗಿ ಹೋಗ್ಬೇಡಿ. ನೋಡಿ, ನಿಮ್ಮೆಲ್ಲರನ್ನು ಸೃಷ್ಟಿ ಮಾಡತಕ್ಕಂಥ ಒಬ್ಬ ಸೃಷ್ಟಿಕರ್ತನಿದ್ದಾನಲ್ಲವೇ, ಆ ಸೃಷ್ಟಿಕರ್ತನನ್ನು ಮಾತ್ರ ನೀವು ಆರಾಧಿಸಿರಿ. ಅವಾಗ ನಾವೆಲ್ಲರೂ ಒಗ್ಗಟ್ಟು ಸಾಧಿಸಬಹುದು, ಐಕ್ಯತೆಯನ್ನು ಸಾಧಿಸಬಹುದು. ಈ ರೀತಿ ಐಕ್ಯತೆಯನ್ನು ಸಾರುವಂತಹ ಕೆಲಸವನ್ನ ಸಲ್ಫಿ ಸಂಘಟನೆ ಮಾಡ್ತಾ ಇದೆ. ಆವಾಗ ಇಲ್ಲೊಂದು ಪ್ರಶ್ನೆ ಬರ್ತಾ ಇದೆ, ಅಲ್ಲಾಹನನ್ನು ಕೂಗಿ ಪ್ರಾರ್ಥಿಸಿದ್ರೆ ಅದು ಮುಸಲ್ಮಾನರ ದೇವರಲ್ಲವೇ? ಅದೊಂದು ಕೋಮುವಾದವಾಗೋದಿಲ್ವೇ ಅಂತ. ನೀವು ಮುಸಲ್ಮಾನರ ದೇವರನ್ನು ಕೂಗಿ ಪ್ರಾರ್ಥಿಸಿರಿ ಅಂತೇಳಿ ಯಾರಾದರೂ ಹೇಳಿದ್ರೆ ಖಂಡಿತವಾಗಿ ಕೋಮುವಾದ. ಅವನಷ್ಟು ದೊಡ್ಡ ಕೋಮುವಾದ ಈ ಜಗತ್ತಿನಲ್ಲಿ ಯಾರೂ ಇಲ್ಲ. ಅದೇ ರೀತಿ ನೀವು ಹಿಂದೂಗಳ ದೇವರನ್ನು ಕೂಗಿ ಪ್ರಾರ್ಥಿಸಿ ಅಂತ ಹೇಳಿದ್ರೆ ಅದು ದೊಡ್ಡ ಕೋಮುವಾದ. ಕ್ರೈಸ್ತರ ದೇವರನ್ನು ಕೂಗಿ ಪ್ರಾರ್ಥಿಸಿದ್ರೆ ಅದು ದೊಡ್ಡ ಕೋಮುವಾದ. ನೀವು ಹಿಂದೂಗಳ ದೇವರನ್ನು ಕೂಗಿ ಪ್ರಾರ್ಥಿಸುವುದು ಬೇಡ, ಮುಸಲ್ಮಾನರ ದೇವರನ್ನು ಕೂಗಿ ಪ್ರಾರ್ಥಿಸುವುದು ಬೇಡ, ಕ್ರೈಸ್ತರ ದೇವರನ್ನು ಕೂಗಿ ಪ್ರಾರ್ಥಿಸುವುದು ಬೇಡ. ನೀವು ಈ ಜಗತ್ತಿನ ಸೃಷ್ಟಿಕರ್ತನ ಯಾರಿದ್ದಾನೋ ಆ ಸೃಷ್ಟಿಕರ್ತನನ್ನು ಮಾತ್ರ ಕೂಗಿ ಪ್ರಾರ್ಥಿಸಿರಿ. ನಿಮ್ಮ ಎಲ್ಲ ಕಷ್ಟ ದುಃಖ ಏನುಗಳಿದೆಯೋ ಎಲ್ಲವನ್ನೂ ಅವನ ಮುಂದೆ ನೀವು ಹೇಳಿರಿ. ಖಂಡಿತವಾಗಿ ಎಲ್ಲವನ್ನು ಆರಿಸುವಂತಹ ಶಕ್ತಿ ಆತನಿಗೆ ಮಾತ್ರವಿದೆ. ಅವನೇ ಜಗತ್ತಿನ ಸೃಷ್ಟಿಕರ್ತ. ಅವನಿಗೆ ಹೇಳುವಂತಹ ಪದವೇ ದೇವರು, ಅವನಿಗೆ ಹೇಳುವಂತಹ ಪದ ಅಲ್ಲಾಹ್.
ಈ ಅಲ್ಲಾಹನನ್ನು ಮಾತ್ರ ನೀವು ಆರಾಧಿಸಿರಿ. ಇದುವೇ ಪ್ರತಿಯೊಬ್ಬ ಸೃಷ್ಟಿಯ ಕರ್ತವ್ಯ ಬಾಧ್ಯತೆಯಾಗಿದೆ. ಇದು ಸಲಫಿ ಸಂಘಟನೆ ಹೇಳ್ತಾ ಇರುವಂತಹ ಜನರಿಗೆ ತಿಳುವಳಿಕೆ ಕೊಡುತ್ತಾ ಇರುವಂತಹ ಒಂದು ವಿಷಯ. ಇನ್ನು ಜನಸಾಮಾನ್ಯರಿಗಿರುವಂತಹ ಇನ್ನೊಂದು ತಪ್ಪು ಕಲ್ಪನೆ ಇದೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕುರಿತು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಂತ ಹೇಳಿದ್ರೆ 1400 ವರ್ಷಗಳಿಗೆ ಮೊದಲು ಬಂದಂತಹ ಅಬ್ದುಲ್ಲಾ ಮತ್ತು ಆಮಿನಾ ಎಂಬ ದಂಪತಿಗಳಲ್ಲಿ ಹುಟ್ಟಿದ ಓರ್ವ ವ್ಯಕ್ತಿ. 40 ವರ್ಷಗಳ ತನಕ ಮಕ್ಕಾದಲ್ಲಿ ಬೆಳೆದರು. ಆ ಮಕ್ಕಾದ ಜನರ ಪ್ರೀತಿ ಪಾತ್ರರಾಗಿ ಬೆಳೆದರು. ಆ ಮಕ್ಕಾದ ಅವತ್ತಿನ ಜನರಿಗೆ ಏನೆಲ್ಲ ಕಷ್ಟ ಸುಖಗಳಿವೆ ಎಲ್ಲದಲ್ಲೂ ಪಾಲ್ಗೊಳ್ತಿದ್ರು. ಎಲ್ಲದಕ್ಕೂ ಅವರು ಪರಿಹಾರಕ್ಕಾಗಿ ಹೋಗ್ತಾ ಇರೋದದ್ದು ಪ್ರವಾದಿ ಮುಹಮ್ಮದರ ಬಳಿ. ಅವಾಗ ಅವರು ಪ್ರವಾದಿ ಆಗಿರಲಿಲ್ಲ. 40ನೇ ವರ್ಷದ ಬಳಿಕ ಅವರಿಗೆ ದೇವನ ಸಂದೇಶ ದೊರೆಯಿತು. ಆ ನಂತರ ಅವರು ಪ್ರವಾದಿಯಾಗಿ ನಿಯುಕ್ತಿಗೊಂಡರು. ಆ ನಂತರ ಅವರು ಜನರಿಗೆ ಬೋಧಿಸಿದ್ರು, ನೋಡಿ ನೀವು ಮಾಡ್ತಾ ಇರುವಂತಹ ಕೆಲಸ ಕಾರ್ಯಗಳು ತಪ್ಪು. ಅವತ್ತು ಅಂದಿನ ಕಾಲದಲ್ಲಿ ಒಬ್ಬ ತಾಯಿಗೆ ಒಂದು ಹೆಣ್ಣು ಮಗು ಹುಟ್ಟಿದ್ರೆ ತಕ್ಷಣ ಆ ಹೆಣ್ಣು ಮಗುವನ್ನ ಜೀವಂತ ಸಮಾಧಿ ಮಾಡ್ತಾ ಇದ್ರು. ಆ ಬಗ್ಗೆ ಪವಿತ್ರ ಕುರ್ಆನ್ ಹೇಳುತ್ತೆ, ವೈದಾ ಬುಶ್ಶಿರ ಅಹದುಹುಂ ಬಿಲ್ ಉನ್ಸಾ ಝಲ್ಲ ವಜ್ಹುಹು ಮುಸ್ವದ್ದನ್ ವಹುವ ಕಝೀಮ್. ಅಂದ್ರೆ ಯಾರಿಗಾದ್ರೂ ಒಂದು ಹೆಣ್ಣು ಮಗು ಹುಟ್ಟಿದ್ರೆ ತಕ್ಷಣ ಆ ಹೆಣ್ಣು ಮಗುವಿನ ತಂದೆಯ ಮುಖ ಕಪ್ಪಿಡುತ್ತೆ. ಯಾಕಂತಂದ್ರೆ ಅವನಿಗೆ ಅಪಮಾನ, ನಾನೊಂದು ಹೆಣ್ಮಗುವಿನ ತಂದೆ ಆಗಿಬಿಟ್ಟಿದ್ದೀನಲ್ಲ, ನನಗೆ ಹೆಣ್ಮಗು ಹುಟ್ಟಿದ್ದಿಲ್ಲ ಅಂತ ಒಂದು ಅಪಮಾನ ಭಾರ. ಇಂತಹ ಅಪಮಾನದಿಂದಾಗಿ ಆ ಹೆಣ್ಮಗುವನ್ನು ಜೀವಂತವಾಗಿ ಸಮಾಧಿ ಮಾಡ್ತಾ ಇದ್ರು. ಅಂತಹ ಪರಿಸ್ಥಿತಿ ಇತ್ತು. ಅಂತಹ ಒಂದು ಖಗ್ಗತ್ತಲ ಕಂಡಾಗಿತ್ತು. ಅದು ಖಗ್ಗತ್ತಲ ಯುಗವಾಗಿತ್ತು. ಅಂತಹ ಅಜ್ಞಾನದಿಂದ ಜನಸಾಮಾನ್ಯರನ್ನ ನೇರವಾದಂತಹ ಆ ದಾರಿಗೆ ಕರೆತರುವುದಕ್ಕೋಸ್ಕರ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಹಳಷ್ಟು ಕಷ್ಟಪಟ್ಟರು. ಕೊನೆಗೆ ಆ ಊರಿನ ಜನರು ಅವರ ಮೇಲೆ ಕೋಪ ಬಂದವರನ್ನ ಆ ಊರಿಂದ ಓಡಿಸಿಬಿಟ್ರು. ಕೊನೆಗೆ ಅಭಯ ರಕ್ಷಣೆಗಾಗಿ ಪಕ್ಕದ ಮದೀನಾಗೆ ಹೋದ್ರು. ಈ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೇವಲ ಮುಸಲ್ಮಾನರ ಪ್ರವಾದಿಯಾಗಿ ಜಗತ್ತಿಗೆ ಬಂದಿಲ್ಲ. ಪವಿತ್ರ ಕುರ್ಆನ್ ಪ್ರವಾದಿ ಮುಹಮ್ಮದರ ಕುರಿತು ಹೇಳುತ್ತೆ, ವಮಾ ಅರ್ಸಲ್ನಾಕ ಇಲ್ಲಾ ರಹಮತಲ್ ಲಿಲ್ ಆಲಮೀನ್. ಇಡೀ ಜಗತ್ತಿಗೆ ಅನುಗ್ರಹವಾಗಿ ನಿಮ್ಮನ್ನು ಸೃಷ್ಟಿ ಮಾಡಿರುವೆ ಅಂತೇಳಿ, ಇಡೀ ಜಗತ್ತಿಗೆ ಅನುಗ್ರಹವಾಗಿ ಪ್ರವಾದಿ ಅವರನ್ನು ಕಳಿಸಲಾಗಿದೆ ಅಂತೇಳಿ. ಆದ ಕಾರಣ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೇವಲ ಮುಸಲ್ಮಾನರ ದೇವರಲ್ಲ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹುಟ್ಟುಹಬ್ಬದ ಹೆಸರಲ್ಲಿ ಯಾರಾದರೂ ರಸ್ತೆ ತಡೆ ಮಾಡ್ತಾ ಇದ್ರೆ, ಅವರ ಅವ್ರಿಗೆ ಕಲಿಸಿಕೊಟ್ಟಂತಹ ಧರ್ಮದ ಆದೇಶಕ್ಕೆ ಮೀರಿ ಯಾರಾದರೂ ನಡೀತಾ ಇದ್ರೆ ಖಂಡಿತವಾಗಿಯೂ ಆತ ಇಸ್ಲಾಂ ಅಲ್ಲ ಅಂತ. ಇನ್ನು ಇಸ್ಲಾಮನ ಬಗ್ಗೆ ಇರುವಂತಹ ಇನ್ನೊಂದು ಜನರಿಗೆ ದೊಡ್ಡ ತಪ್ಪು ಕಲ್ಪನೆ ಭಯೋತ್ಪಾದನೆ ವಿಷಯ. ಇವಾಗ ಎಲ್ಲಿ ನೋಡಿದ್ರು ಬಾಂಬುಗಳ ಸುರಿಮಳೆ, AK-47 ಸದ್ದು ಕೇಳ್ತಾ ಇದೆ. ಎಲ್ಲಾದರೂ ಪಟಾಕಿ ಸಿಡಿದ್ರು, ಎಲ್ಲಿ ಬಾಂಬು ಸ್ಫೋಟ ಆದ್ರು, ಎಲ್ಲಿ ಏನೊಂದು ಸಮಸ್ಯೆ ಬಂದ್ರು ಅದಕ್ಕೆ ಒಂದು ಕಾಣದ ಕೈ ಮುಸಲ್ಮಾನರ ಹೆಸರಿರುತ್ತೆ. ಮುಸಲ್ಮಾನ ಹೆಸರಿಟ್ಕೊಂಡ್ಬಿಟ್ಟು ಒಬ್ಬ ಮಾಡಿದ್ರೆ ಖಂಡಿತವಾಗಿಯೂ ಅದರ ಹೊಣೆಗಾರಿಕೆ ಇಸ್ಲಾಮಿಗಿಲ್ಲ. ಇಸ್ಲಾಂ ಶಾಂತಿಯ ಧರ್ಮ ಅಂತೇಳಿ ನಾನು ನಂಬಿರುವಂತಹ ಧರ್ಮದ ಬಗ್ಗೆ ನನ್ನ ಧರ್ಮದ ತಪ್ಪನ್ನು ನಾನು ಸಮರ್ಥಿಸ್ತಾ ಇಲ್ಲ. ಇಸ್ಲಾಂ ಶಾಂತಿಯ ಧರ್ಮ. ಅವಾಗ ನೀವು ಹೇಳ್ಬೋದು ನಿನ್ನ ಧರ್ಮ ಇಸ್ಲಾಂ ಅಲ್ಲ, ಅದಕ್ಕೆ ನಿನ್ನ ಧರ್ಮವನ್ನು ಸಮರ್ಥನೆ ಮಾಡ್ತಾ ಇದೆಯಾ ಅಂತೇಳಿ. ಅಲ್ಲ, ಖಂಡಿತವಾಗಿ ಆ ಥರ ಹೇಳ್ತಾ ಇಲ್ಲ. ನಾನು ನಂಬಿರುವಂತಹ ಧರ್ಮವನ್ನು ನಾನು ಸಮರ್ಥನೆ ಮಾಡೋದಲ್ಲ. ಇಸ್ಲಾಂ ಶಾಂತಿಯ ಧರ್ಮ ಎನ್ನುವುದಕ್ಕೆ ನಾನು ಕೆಲವು ಐತಿಹಾಸಿಕ ಘಟನೆಗಳನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಅದರಲ್ಲಿ ನಿಮಗೆ ತಿಳಿಬಹುದು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಾಲದಲ್ಲಿ ಆ ಪ್ರವಾದಿಯವರು ಸ್ವತಃ ಅವರ ಸ್ವಂತ ಕೈಯಿಂದ ಕಟ್ಟಿದಂತಹ ಒಂದು ಮಸೀದಿ ಇತ್ತು ಮದೀನಾದಲ್ಲಿ. ಏನು ಇವಾಗಿನ ತರ ಕಲ್ಲು ಮಣ್ಣು ಇಟ್ಟಿಗೆಯಿಂದ ನಿರ್ಮಿಸಿದಂಥ ಮಸೀದಿ ಅಲ್ಲ. ಈ ಖರ್ಜೂರ ಮರ ಇದೆಯಲ್ಲ, ಅದರ ಗರಿಗಳಿಂದ ನಿರ್ಮಿಸಿದಂಥ ಚಾವಣಿ, ಅದೇ ರೀತಿ ಅದರ ಗರಿಗಳಿಂದ ನಿರ್ಮಿಸಿದಂತಹ ಗೋಡೆ, ಒಳಗಡೆ ಮರಳು ತುಂಬಿಕೊಂಡಿರುವಂತಹ ಸ್ಥಳ, ಒಂದು ಕಟ್ಟಡ, ಸಾಮಾನ್ಯ ಒಂದು ಈ ಹಳ್ಳಿಗಾಡಿಯಲ್ಲಿ ಗುಡಿಸಲು ಕಟ್ತಾರಲ್ಲ ಆ ರೀತಿಯ ಮಸೀದಿ ಆಗಿತ್ತು. ಅವತ್ತು 1400 ವರ್ಷಗಳಿಗೆ ಮೊದಲು ಅವತ್ತಿನ ಎಲ್ಲ ಕಟ್ಟಡಗಳು ಅದೇ ರೀತಿಯಾಗಿತ್ತು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅದನ್ನು ಮಸೀದಿಯಾಗಿ ನಿರ್ಮಿಸಿದರು. ಈ ಮಸೀದಿ ಒಳಗಡೆ ಒಬ್ಬ ಗ್ರಾಮೀಣನಾದ ಒಬ್ಬ ವ್ಯಕ್ತಿ ಬಂದು ಉಚ್ಚೆ ಒಯ್ದುಬಿಟ್ಟ, ಮೂತ್ರ ಮಾಡಿಬಿಟ್ಟ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೂತಿದ್ದಾರೆ, ಅಲ್ಲಿ ಅವರು ಶಿಷ್ಯಂದ್ರಿದ್ದಾರೆ ಅಕ್ಕಪಕ್ಕದಲ್ಲೆಲ್ಲ. ಎಲ್ಲರೂ ನೋಡ್ತಾ ಇದ್ದಂತೆ ಈ ಗ್ರಾಮೀಣ ವ್ಯಕ್ತಿ ಇದ್ರೊಳಗಡೆ ಬಂದ, ಒಂದು ಮೂಲೆ ಹೋಗ್ಬಿಟ್ಟು ಅಲ್ಲೇ ಮೂತ್ರ ಮಾಡಿಬಿಟ್ಟ. ಪ್ರವಾದಿ ನೋಡಿ, ಅವತ್ತಿನ ಕಾಲ ಮತ್ತು ಇವತ್ತಿನ ಕಾಲವನ್ನು ನೀವು ಹೋಲಿಕೆ ಮಾಡಿ ನೋಡಿ. ಇವತ್ತಿನ ಕಾಲದಲ್ಲಿ ಯಾರಾದರೂ ಒಬ್ಬ ಗ್ರಾಮೀಣವಾಸಿ ಮಸೀದಿಯಲ್ಲಿ ಹೋಗ್ಬಿಟ್ಟು ಮೂತ್ರ ಮಾಡಿಬಿಟ್ರೆ ಅವನು ಜೀವಂತವಾಗಿ ಹೊರಬರ್ತಾನ? ತುಂಡಾಗಿರ್ತಾನೆ. ಎಲ್ಲರೂ ಕಾನೂನು ಕೈಗೆತ್ತಿಕೊಳ್ಳುವರೆ, ಏನೇನೆಲ್ಲ ಅನಾಹುತ ಆಗ್ಬಿಡುತ್ತೆ.
ಒಂದು ಕಳೆದ ವರ್ಷ ಏನೋ ಈ ಕೇರಳದ ಕಾಸರಗೋಡಿನಲ್ಲಿ ಒಂದು ಘಟನೆ ಆಯಿತು. ಏನಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಅಲ್ಲೊಂದು ಮಸೀದಿಯಲ್ಲೊಂದು ಕಾಸರಗೋಡು ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೊಂದು ಮಸೀದಿ ಇದೆ. ಆ ಮಸೀದಿಗೆ ಮುಖ ಮಾಡ್ಕೊಂಡ್ಬಿಟ್ಟು ಒಬ್ಬ ಮೂತ್ರ ಮಾಡಿಬಿಟ್ಟ ಅಂತೇಳಿ. ಇದರ ಕೇಳಿದ ತಕ್ಷಣ ಅವನು ಕೊಂದೇ ಬಿಟ್ರು, ಅವನನ್ನ ಕೊಂದೇ ಬಿಟ್ರು ಅವನನ್ನ. ಇಸ್ಲಾಮಿಗೆ ಇದಕ್ಕೂ ಸಂಬಂಧ ಇಲ್ಲ. ನಾನು ಪ್ರವಾದಿಯವರ ಕಾಲದಲ್ಲಿ ನಡೆದಿರ್ತಕ್ಕಂತಹ ಐತಿಹಾಸಿಕ ಘಟನೆ. ಇದು ಕೇವಲ ಕಟ್ಟುಕತೆ ಅಲ್ಲ, ಅಜ್ಜಿ ಕಥೆ ಅಲ್ಲ, ಚಂದಮಾಮ ಕಥೆ ಅಲ್ಲ, ಇದು ಬೇತಾಳ ಕಥೆ ಅಲ್ಲ, ಇದು ಇತಿಹಾಸದ ಪುಟಗಳಲ್ಲಿ ಇಂದು ದಾಖಲಾಗಿರುವಂತಹ ವಿಷಯ ನಾನು ಹೇಳ್ತಾ ಇದ್ದೀನಿ. ಪ್ರವಾದಿ ಸಮಾಜದಲ್ಲಿ ಕೂತಿದ್ದಾರೆ, ಅವ್ರ ಶಿಷ್ಯಂದರು ಅಲ್ಲಿ ಕೂತಿದ್ದಾರೆ. ಕೂತಿರುವಾಗಲೇ ಒಬ್ಬ ವ್ಯಕ್ತಿ ಬಂದು, ಗ್ರಾಮೀಣನಾದ ಒಬ್ಬ ವ್ಯಕ್ತಿ ಬಂದು ಮಸೀದಿ ಒಳಗಡೆ ಮೂತ್ರ ಮಾಡಿಬಿಟ್ಟ. ತಕ್ಷಣ ಅವತ್ತಿನೆಲ್ಲ ಅರಬಿಗಳಲ್ವಾ, ಪ್ರವಾದಿ ಶಿಷ್ಯಂದ್ರೆ ಎಲ್ಲರ ಕೈಯಲ್ಲಿ ಒಂದೊಂದು ಖಡ್ಗ ಇರುತ್ತೆ. ಅವತ್ತು ಅರಬಿಗಳ ಅವ್ರದ್ದೊಂದು ಯೂನಿಫಾರ್ಮ್, ಅದು ಸಮವಸ್ತ್ರ. ಎಲ್ಲರ ಕೈಯಲ್ಲೊಂದು ಖಡ್ಗ ಇರುತ್ತೆ. ಎಲ್ಲರೂ ಖಡ್ಗವನ್ನೇ ಹೊರೆಯಿಂದ ಎತ್ತಿಬಿಟ್ಟು ಆ ವ್ಯಕ್ತಿಯ ಸುತ್ತಮುತ್ತಲು ಅವನ ಪಕ್ಕಕ್ಕೆ ಅವನ ಹಾರಿಬಿಟ್ಟು ಅವನ ಕೊರಳು ಪಟ್ಟಿ ಇಟ್ಕೊಂಡ್ಬಿಟ್ಟು ಅವನು ಅವತ್ತು ಕೊಲೆ ಮಾಡೋದಕ್ಕೆ ಏನು ಕೇಳೋರೇನಿಲ್ಲ ಅಂತ ಪರಿಸ್ಥಿತಿ ಇತ್ತು. ಕೊಲ್ಲೋದಕ್ಕೆ ಎಲ್ಲರೂ ಖಡ್ಗ ಎತ್ತಿಬಿಟ್ರು. ಅವಾಗ ಪ್ರವಾದಿ ಮೊಹಮ್ಮದ್ ಸಲಾಂ ಶಿಷ್ಯಂದ್ರಿಗೆ, ಮುಟ್ಬಾರ್ದು, ಅವನ ಹತ್ರ ಹೋಗ್ಬಾರ್ದು, ಮುಟ್ಬಾರ್ದು ಅಂತ ಹೇಳಿ ದೂರ ಸರಿಸಿಬಿಟ್ರು. ಎಲ್ಲರೂ ಹಿಂದೆ ಸರಿದ್ರು. ಅವರ ಆದೇಶಕ್ಕೆ, ಪ್ರವಾದಿಯವರ ಆದೇಶಕ್ಕೆ ಶಿಷ್ಯಂದ್ರು ಎಷ್ಟೊಂದು ಬೆಲೆ ಕೊಡ್ತಾ ಇದ್ರು ಅಂತ ಹೇಳಿದ್ರೆ, ಅವರ ಮಾತು ಕೇಳಿದ ತಕ್ಷಣ ಎಲ್ಲರೂ ಹಿಂದಕ್ಕೆ ಹಾರಿಬಿಟ್ರು. ಅವನಿಂದ ಗಜ ದೂರ, ಅಷ್ಟೊಂದು ದೂರ ಹಾರಿಬಿಟ್ರು. ಪ್ರವಾದಿ ಹೇಳಿದ್ರು, ನೋಡಿ ಅವನು ಮೂತ್ರ ಮಾಡಿದಾನೆ, ಹೌದು, ನೀವು ಒಂದು ಕೊಡ ನೀರು ತಗೊಂಬನ್ನಿ, ತಂದ್ಬಿಟ್ಟು ಅವನು ಎಲ್ಲಿ ಮೂತ್ರ ಮಾಡಿದಾನೆ ಅದಕ್ಕೆ ನೀರು ಹಾಕ್ಬಿಡಿ, ನೀವು ಅದಕ್ಕೆ ನೀರು ಹಾಕ್ಬಿಟ್ರು. ಅವನಿಗೆ ಹತ್ರ ಕರ್ಕೊಂಡ್ಬಿಟ್ಟು ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪ್ರವಾದಿ ಮೊಹಮ್ಮದ್ ಹೇಳಿದ್ರು, ನೋಡು, ಇದು ಪವಿತ್ರವಾದ ಸ್ಥಳ, ಇದು ಸೃಷ್ಟಿಕರ್ತನಿಗೆ ಆರಾಧನೆ ಮಾಡುವಂತಹ ಸ್ಥಳ, ಇದು ಮೂತ್ರ ಮಾಡುವಂತಹ ಸ್ಥಳವಲ್ಲ ಅಂತೇಳಿ ಆತನ್ನು ಬಿಟ್ಬಿಟ್ರು. ಏನೋ ದೊಡ್ಡ ಸಮಸ್ಯೆ, ಏನು ಬೆಟರ್ ಅಂತಹ ಸಮಸ್ಯೆ ಚಿಕ್ಕದಾಗಿ ಮುಗೀತು. ಇದು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮಗೆ ತೋರಿಸಿಕೊಟ್ಟಂತಹ ಮಾರ್ಗ. ಭಯೋತ್ಪಾದನೆಗೆ ಪ್ರೋತ್ಸಾಹ ನೀಡುವುದಾದರೆ, ಇನ್ನೊಬ್ಬನ್ನು ಕೊಲ್ಲೋದಕ್ಕೆ ಪ್ರೋತ್ಸಾಹ ನೀಡುವುದಾದರೆ, ಅವತ್ತು ಪ್ರವಾದಿ ಏನ್ ಮಾಡ್ಬೇಕಿತ್ತು? ಆ ವ್ಯಕ್ತಿಯನ್ನು ತಕ್ಷಣ ತಲೆ ಹಾರಿಸೋಕೆ ಹೇಳ್ಬೇಕಿತ್ತು. ಯಾರು ಕೇಳೋರಿಲ್ಲ, ಏನು ಪೊಲೀಸ್ ಸ್ಟೇಷನ್ ಇರಲಿಲ್ಲ, ಕೋರ್ಟ್ ಇರಲಿಲ್ಲ, ಏನೂ ಇರಲಿಲ್ಲ, ಅಂತಹ ಪರಿಸ್ಥಿತಿ. ಆದ್ರೆ ಇನ್ನೊಬ್ಬನ್ನು ಕೊಲ್ಲೋದಕ್ಕೆ ಇಸ್ಲಾಂನಲ್ಲಿ ಯಾವುದೇ ಕಾರಣಕ್ಕೂ ಅವಕಾಶ ಇಲ್ಲ ಅಂತೇಳಿ ಪ್ರವಾದಿಯವರು ತಮ್ಮ ನಡೆ ನುಡಿಯಿಂದ ನಮ್ಗೆಲ್ರಿಗಲ್ಲೂ ಮಾದರಿಯಾಗಿಬಿಟ್ರು. ಈ ಪ್ರವಾದಿಯವರ ಆದೇಶಗಳನ್ನ ಚಾಚು ತಪ್ಪದೆ ಪಾಲಿಸಬೇಕಾದಂಥವ್ರು ನಾವು. ಅಷ್ಟು ಮಾತ್ರವಲ್ಲ, ಅನ್ಯ ಧರ್ಮೀಯರೊಂದಿಗೆ ಎಷ್ಟೊಂದು ಸಹಿಷ್ಣುತೆಯಿಂದ ಅವರು ವರ್ತಿಸ್ತಾ ಇದ್ರು ಅಂತೇಳಿ ಇನ್ನೊಂದು ಘಟನೆ ನಿಮ್ಮ ಮುಂದೆ ನಾನು ವಿವರಿಸ್ತಾ ಇದ್ದೀನಿ. ಮುಸಲ್ಮಾನರ ದೊಡ್ಡ ಶತ್ರುಗಳು ಹಿಂದೂಗಳಲ್ಲ, ಕ್ರೈಸ್ತರು ಅಲ್ಲ. ಅತಿ ಹೆಚ್ಚಾಗಿ ಮುಸಲ್ಮಾನರನ್ನು ದ್ವೇಷಿಸುವವರು ಯಹೂದಿಗಳು. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನ ಮಕ್ಕಾದಿಂದ ಮದೀನಕ್ಕೆ ಓಡಿಸೋದಕ್ಕೆ ಮೂಲ ಕಾರಣನೂ ಅವರೇ. ಇಂತಹ ಯಹೂದಿಗಳು ಮದೀನಾದಲ್ಲಿ ಪ್ರವಾದಿಯವರು ಇರುವಾಗ ಬಹಳಷ್ಟು ತರಲೆ ಮಾಡಿದ್ರು, ಕೀಟಲೆ ಮಾಡಿದ್ರು, ಕಿಡಿಗೇಡಿತನ ಮಾಡಿದ್ರು. ಆದರೂ ಪ್ರವಾದಿಯವರು ಸಹಿಸಿಕೊಂಡ್ರು. ಎಷ್ಟು ದಿನ ಪ್ರವಾದಿಯವರ ಮನೆ ಪಕ್ಕದಲ್ಲಿ ಒಂದು ಯಹೂದಿ ವ್ಯಕ್ತಿಯೊಬ್ಬರ ಮನೆ ಇತ್ತು. ಪ್ರವಾದಿ ಮನೆಯಲ್ಲಿ ಅಲ್ಲಿ ಹೆಂಗಸರು ಅನ್ನ ಬೇಯಿಸುವಾಗ ಇವನ ಈ ಪಕ್ಕದ ಮನೆಯವರು ಬಂದು ಏನ್ ಮಾಡ್ತಾ ಇದ್ರು? ಆ ಅನ್ನಕ್ಕೆ ಬಂದು ಕಲ್ಲು ಮುಳ್ಳು ಇದೆಲ್ಲ ಸೇರಿಸ್ಕೊಂಡ್ಬಿಟ್ಟು ಅವರಿಗೆ ತೊಂದರೆ ಕೊಡ್ತಾ ಇದ್ರು. ಅಷ್ಟು ಮಾತ್ರ ಇವರು ನಡೆದಾಡುವ ದಾರಿಯಲ್ಲಿ ಕಲ್ಲು ಮುಳ್ಳು ಏನಿದೆಯಾ, ಈ ವಿಷದ ಮುಳ್ಳು, ಅದನ್ನು ತಂದು ಹಾಕ್ತಾ ಇದ್ರು. ಅಷ್ಟೊಂದು ಸಮಸ್ಯೆಯನ್ನು ಕೊಡ್ತಾ ಇದ್ರು. ಆದರೂ ಪ್ರವಾದಿಯವರು ಅವರಿಗೆದರಿಗೆ ಕೈ ಎತ್ತಿಲ್ಲ, ಬೆರಳೆತ್ತಿಲ್ಲ, ಕಣ್ಮಿಟಕಿಸಿಲ್ಲ. ಅವರಿಗೆ ಇದರ ವಿರುದ್ಧವಾಗಿ ಮಾತನಾಡಿಲ್ಲ. ಇಂತಹ ಪರಿಸ್ಥಿತಿ ಇರುವಾಗ ಒಂದಿನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇತರೆ ಮದೀನಾ ಮಸ್ಜಿದಲ್ಲಿ ಈ ತರ ಕುಳಿತಿದ್ರು. ಆವಾಗ ಕೆಲವು ಜನರು ಒಂದು ಮೃತದೇಹವನ್ನು ಹೊತ್ತು ಸಾಗಿಸ್ತಾ ಇದ್ದಾರೆ. ಒಬ್ಬ ವ್ಯಕ್ತಿ ಮೃತಪಟ್ಟಿದ್ದಾನೆ, ಆತ ಮೃತದೇಹವನ್ನ ಎಲ್ಲರೂ ಹೊತ್ತು ಸಾಗಿಸ್ತಾ ಇದ್ದಾರೆ. ಈ ಸಾಗಿಸ್ತಾ ಇರುವ ವೇಳೆ ಈ ಮಸೀದಿ ಪಕ್ಕದಲ್ಲಿ ಮುಂದ್ಗಡೆಯಲ್ಲಿ ಮೃತದೇಹ ಸಾಗ್ತಾ ಇದೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಕ್ಷಣ ಎದ್ದು ನಿಂತರು. ಈ ಮೃತದೇಹವನ್ನು ನೋಡ್ಕೊಂಡ್ಬಿಟ್ಟು ಕುಳಿತವರು ತಕ್ಷಣ ಎದ್ದು ನಿಂತ್ಕೊಂಡ್ಬಿಟ್ರು. ಶಿಷ್ಯಂದ್ರ ಅಕ್ಕಪಕ್ಕದಲ್ಲಿದ್ದಾರೆ. ಅವ್ರು ಪ್ರಶ್ನಿಸ್ತಾರೆ, ಓ ಪ್ರವಾದಿಗಳೇ, ನೀವು ಯಾಕೆ ಎದ್ದು ನಿಂತಿದ್ದೀರಾ? ನೋಡಿ, ಅದು ತಗೊಂಡೋಗೋದು ಆ ಮೃತದೇಹ ಯಾರ್ದು ಗೊತ್ತಾ? ನಿಮಗೆ ಅತಿ ಹೆಚ್ಚು ತೊಂದರೆ ಕೊಡ್ತಾ ಇರುವಂತಹ, ನಿಮ್ಮನ್ನು, ನಿಮ್ಮ ಕುಟುಂಬವನ್ನು, ನಮ್ಮೆಲ್ಲರೂ ಅತಿ ಹೆಚ್ಚಾಗಿ ದ್ವೇಷಿಸ್ತಾ ಇರುವಂತಹ, ಕೋಪ ಮಾಡ್ತಾ ಇರುವಂತಹ ಒಬ್ಬ ವ್ಯಕ್ತಿ ಯಹೂದಿಯವನು. ಅವನು ಸತ್ತು ಅವನ ಮೃತದೇಹವನ್ನು ಸಾಗಿಸ್ತಾ ಇದ್ದಾರೆ. ನಮ್ಗೆಲ್ಲ ಖುಷಿ ಪಡ್ಬೇಕಂದದೇನ ಇದು, ಅವನು ಸತ್ತು ಹೋದ್ನದಲ್ಲ ಅಂತೇಳಿ. ಮತ್ತೆ ನೀವು ಅವನ ಮೃತದೇಹವನ್ನು ಸಾಗಿಸುವಾಗ ನೀವ್ಯಾಕೆ ಎದ್ದು ನಿಂತಿದ್ದೀರಾ ಗೌರವ ಕೊಟ್ಟು ಅಂತೇಳಿ. ಆವಾಗ
ಆ ಶಿಷ್ಯಂದರಿಗೆ ಪ್ರವಾದಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೊಟ್ಟಿರ್ತಕ್ಕಂಥ ಉತ್ತರ ಏನು ಗೊತ್ತಾ? ಅದೊಬ್ಬ ಯಹೂದಿಯ ಮೃತದೇಹವಲ್ಲ, ಅದೊಬ್ಬ ಮನುಷ್ಯನ ಮೃತದೇಹ. ಅದೊಬ್ಬ ಮನುಷ್ಯನ ಮೃತದೇಹ. ಮಾನವೀಯತೆಯನ್ನು ಕಲಿಸಿಕೊಟ್ಟಂತಹ ಆ ಪ್ರವಾದಿಯ ಆದರ್ಶವನ್ನ, ಮಾರ್ಗದರ್ಶನವನ್ನ ಯಾರಾದರೂ ಪಾಲನೆ ಮಾಡಿದರೆ ಖಂಡಿತವಾಗಿಯೂ ಈ ಜಗತ್ತಿನಲ್ಲಿ ಶಾಂತಿ ನೆಲೆನಿಲ್ತಾ ಇದೆ. ಆದರೆ ಇದಕ್ಕೆ ತದ್ವಿರುದ್ಧವಾಗಿ ಅವರ ಆದೇಶಗಳನ್ನ ಅದರ ನೈಜವಾದ ರೀತಿಯಲ್ಲಿ ಅದನ್ನು ಅಳವಡಿಸಿಕೊಳ್ಳದೆ ಅದಕ್ಕೆ ತದ್ವಿರುದ್ಧವಾಗಿ ನಡೆದರೆ ಅವನಿಗೂ ಪ್ರವಾದಿಗೂ ಯಾವುದೇ ಸಂಬಂಧ ಇಲ್ಲ, ಅವನಿಗೂ ಇಸ್ಲಾಮಿಗೂ ಯಾವುದೇ ರೀತಿಯ ಸಂಬಂಧವಿಲ್ಲ. ಇಸ್ಲಾಮಿನ ಹೆಸರಲ್ಲಿ ಯಾರಾದರೂ ಈ ರೀತಿಯ ಬಾಂಬು ಸ್ಫೋಟ ಅಥವಾ ಇನ್ನೂ ಹೆಂಡತಿ ಮಹಿಳೆಯರನ್ನ, ಮಕ್ಕಳನ್ನ ಯಾರಾದರೂ ಕೊಲ್ತಾ ಇದ್ರೆ ಅದಕ್ಕೆ ದಯವಿಟ್ಟು ನಾನು ಹೇಳ್ತಾ ಇರೋದು, ಇಸ್ಲಾಮಿಗೆ ಆತನ ಆ ಕರ್ಮವನ್ನು ನೀವು ಇಸ್ಲಾಮಿನ ಹೆಗಲಿಗೆ ತೂಗಾಕಬೇಡಿ. ಇಸ್ಲಾಮಿಗೂ ಅಂತಹ ಕರ್ಮಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ. ಎಷ್ಟಂತ ಹೇಳಿದ್ರೆ ಪ್ರವಾದಿಯವರು ಈ ಸಾಮಾನ್ಯ ಮೂಕ ಪ್ರಾಣಿಗಳ ಮೇಲೂ ಬಹಳಷ್ಟು ಕರುಣೆಯನ್ನು ತೋರ್ತಾ ಇದ್ರು. ಒಂದು ಪ್ರಯಾಣ ಹೊರಟಿದ್ರು ಪ್ರವಾದಿ ಮುಹಮ್ಮದ್ ಮತ್ತು ಅವರ ಶಿಷ್ಯಂದಿರು. ಈ ಪ್ರಯಾಣ ಹೊರಡ್ತಾ ಒಂದು ಮರುಭೂಮಿಯಲ್ಲಿ ಸಾಕ್ತಾ ಇದ್ದಾರೆ. ಆವಾಗ ಇವರಿಗೆ ಸ್ವಲ್ಪ ಕಷ್ಟ ಆಯಿತು, ದಣಿದಿದ್ರು. ವಿಶ್ರಾಂತಿ ಪಡೆಯೋದಕ್ಕೋಸ್ಕರ ಒಂದು ಮರದ ಹತ್ತಿರ ಹೋಗಿ ಎಲ್ಲರೂ ಸ್ವಲ್ಪ ಅಲ್ಲಿ ತಂಗಿದ್ರು. ಆ ವೇಳೆಗೆ ಒಂದು ಇರುವೆಗಳ ಸಾಲು ಹರಿತಾ ಇದೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನೋಡ್ತಾ ಇದ್ರು, ಈ ಇರುವೆಗಳು ಎಲ್ಲಿ ಹೋಗ್ತಾ ಇದೆ ಅಂತ ಹೇಳಿದ್ರೆ ಹಿಂದ್ಗಡೆನೆ ಹೋಗ್ತಾ ಇರುವಾಗ ಅಲ್ಲೊಂದು ಟೆಂಟ್ ಕಟ್ಟಿದ್ದಾರೆ ಯಾರು ಇವರು ಶಿಷ್ಯಂದಿರು. ನೋಡಾಗ ಆ ಡೇರೆ ಒಳಗಡೆ ಈ ಇರುವೆಗಳ ಸಾಲು ಹರಿತಾ ಇದೆ. ಇದನ್ನು ನೋಡ್ಕೊಂಡ್ಬಿಟ್ಟು ಅವ್ರ ಶಿಷ್ಯಂದ್ರು ಏನ್ ಮಾಡಿದ್ರು, ಈ ಇರುವೆಗಳಿಗೆ ಬೆಂಕಿ ಹಾಕಿ ಸುಟ್ಬಿಟ್ರು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ನೋಡಿ ಆ ಇರುವೆಗಳದು ಜೀವಿಗಳದು, ಅದು ಅಲ್ಲಾಹನ ಸೃಷ್ಟಿಗಳು, ಅದನ್ನು ಬೆಂಕಿಯಿಂದ ಸುಟ್ಟು ಹಾಕಿ ಕೊಲ್ಲುವಂತಹ ಅಧಿಕಾರ ನಿಮ್ಗೆ ಯಾರಿಗೂ ಇಲ್ಲ. ಖಂಡಿತವಾಗಿಯೂ ಬೆಂಕಿಯಲ್ಲಿ ಸುಡುವಂತಹ ಅಧಿಕಾರ ಇರುವುದು ಅಲ್ಲಾಹನಿಗೆ ಮಾತ್ರ. ಅಲ್ಲಾಹನ ಆ ಸೃಷ್ಟಿಗಳನ್ನ ನೀವು ಬೆಂಕಿ ಹಾಕಿ ಸುಟ್ಟಿದ್ದೀರಾ, ಇದ್ರ ಬಗ್ಗೆ ನಾಳೆ ನಿಮ್ಮೊಂದಿಗೆ ಅಲ್ಲಾಹನು ಪ್ರಶ್ನಿಸ್ತಾನೆ. ನಿಮ್ಗೆ ಅದರ ಬಗ್ಗೆ ನೀವು ಅದಕ್ಕೆ ಉತ್ತರ ಕೊಡಬೇಕಾಗತ್ತೆ ಅಂತೇಳಿ. ಯಾವುದೇ ಕಾರಣಕ್ಕೂ ಇನ್ನೊಂದು ಜೀವಿಯನ್ನ ಅನಗತ್ಯವಾಗಿ ಕೊಲ್ಲುವುದಕ್ಕೆ ಇಸ್ಲಾಮಿನಲ್ಲಿ ಅವಕಾಶವಿಲ್ಲ ಅಂತೇಳಿ. ಇನ್ನು ಕೆಲವರಿಗೆ ಇರುವಂತಹ ಒಂದು ಸಮಸ್ಯೆ ಮತಾಂತರ. ಪವಿತ್ರ ಕುರಾನ್ ಹೇಳುತ್ತೆ, ಲಾ ಇಕ್ರಾಹ ಫಿದ್ದೀನ್ ಕದ್ ತಬಯ್ಯನ ರುಶ್ದು ಮಿನಲ್ ಗಯ್. ಧರ್ಮದಲ್ಲಿ ಯಾವುದೇ ರೀತಿಯ ಬಲಾತ್ಕಾರವಿಲ್ಲ, ಬಲವಂತವಿಲ್ಲ. ಸತ್ಯ ಮಾರ್ಗವು ದುರ್ಮಾರ್ಗದಿಂದ ಸ್ಪಷ್ಟವಾಗಿ ಬೇರ್ಪಟ್ಟು ನಿಂತಿದೆ. ಕೆಲವು ಮಂದಿ ತಿಳ್ಕೊಂಡು ಬಿರ್ಬೋದು, ಇಸ್ಲಾಮಿಗೆ ಜನರಿಗೆ ಮುಸಲ್ಮಾನರು ಏನ್ ಮಾಡ್ತಾ ಅಂತ ಹೇಳಿದ್ರೆ, ಯಾರಾದ್ರೂ ಒಬ್ಬ ವ್ಯಕ್ತಿ ಸಿಕ್ಕಿದ್ರೆ, ನೋಡು ನಿನಗೆ ಮನೆ ಇಲ್ಲಲ್ಲ, ನಿನಗೆ ಒಳ್ಳೆ ಸುಂದರವಾಗಿ ಮನೆ ಕಟ್ಟಿಸ್ಕೊಡ್ತಾ ಇದ್ದೀನಿ ನಾನು, ನೀನು ನಮ್ಮ ಜಾತಿಗೆ ಬಾ. ಆದರೆ ನಿನಗೆ ಒಬ್ಬ ಸುಂದರಿಯಾದ ಹೆಣ್ಣನ್ನು ನನಗೆ ಮದುವೆ ಮಾಡಿ ಕೊಡ್ತೀನಿ, ನೀನು ನಮ್ಮ ಜಾತಿಗೆ ಬಾ. ಅಥವಾ ನಿನಗೊಂದು ಆಟೋ ರಿಕ್ಷಾ ತೆಗೆದುಕೊಡ್ತೀನಿ ನಾನು, ನೀನು ಅದರಲ್ಲಿ ದುಡಿ, ನೀನು ನಮ್ಮ ಜಾತಿಗೆ ಬಾ. ಈ ರೀತಿಯ ಆಮಿಷಗಳನ್ನೊಡ್ಡಿ ಆತನನ್ನು ನಮ್ಮ ಸಮಾಜಕ್ಕೆ ಸೆಳೆದುಕೊಂಡ್ಬಿಟ್ಟು ನಮ್ಮ ಸಮಾಜದ ಜನಸಂಖ್ಯೆಯನ್ನು ಜಾಸ್ತಿ ಮಾಡ್ತಾ ಇದ್ದಾರೆ ಮುಸಲ್ಮಾನದಲ್ಲಿ. ಇಂತಹ ಆಮಿಷಕ್ಕೆ ಒಳಪಟ್ಟು ಯಾರಾದರೂ ಇಸ್ಲಾಮಿಗೆ ಬಂದ್ರೆ ಖಂಡಿತವಾಗಿಯೂ ಆತ ಮುಸಲ್ಮಾನ ಆಗಲಾರ. ಈ ತರ ಆಮಿಷ ಒಡ್ಡುವಂತಹ ಕ್ರಮವೂ ಇಸ್ಲಾಮಿನಲ್ಲಿಲ್ಲ. ಆದರೆ ಮಾನವೀಯತೆ ಎಂಬ ನೆಲೆಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ನಾವು ಏನ್ ಮಾಡಬೇಕು, ಅವನಿಗೆ ಗೌರವ ಕೊಡಬೇಕು, ಆತನ ಕಷ್ಟಕ್ಕೆ ಸ್ಪಂದಿಸಬೇಕು, ಆತನ ಹಸಿವಿಗೆ ನಾವು ಅವನ ಹಸ್ತಿದ್ರೆ ಅವನಿಗೆ ಊಟ ಕೊಡಬೇಕು, ಮನೆ ಇಲ್ಲದೆ ಮನೆ ಕೊಡಬೇಕು, ಅವನಿಗೆ ಚಿಕಿತ್ಸಾ ಅವಶ್ಯಕತೆ ಇದ್ರೆ ಅದರ ಚಿಕಿತ್ಸೆಯನ್ನು ಕೊಡಬೇಕು. ಆದರೆ ಯಾವುದೇ ಕಾರಣಕ್ಕೂ ನಮ್ಮ ಧರ್ಮಕ್ಕೆ ಬಾ ಅಂತೇಳಿ ಆತನಿಗೆ ಆಮಿಷ ಒಡ್ಡುವಂತಹ, ಈ ಆಸೆ ಒಡ್ಡುವಂತಹ ಕೆಲಸವನ್ನ ಯಾವುದೇ ಮುಸಲ್ಮಾನ್ ಮಾಡಕ್ಕೆ ಸಾಧ್ಯ ಇಲ್ಲ. ಆ ಥರ ಮಾಡಿದ್ರೆ ಆತ ಮಾಡ್ತಾ ಇರುವಂತಹ ಕೆಲಸ ಅದು ಇಸ್ಲಾಮಿನ ಕೆಲಸ ಅಲ್ಲ ಅಂತೇಳಿ. ಇಸ್ಲಾಮಿನ ಬಗ್ಗೆ ಹೇಳಿಕೊಡ್ಬೋದು, ನೋಡು ಇಸ್ಲಾಂ ಈ ತರ ಇದೆ, ನಿನಗೆ ಬೇಕಿದ್ರೆ ನಿನಗೆ ಇಷ್ಟ ಇದ್ರೆ ನಿನಗೆ ಸ್ವೀಕರಿಸಬಹುದು, ಅಲ್ಲದ್ರೆ ಬಿಟ್ಬಿಡ್ಬೋದು. ಆದ್ರೆ ನಾನು ಕೊಟ್ಟಿರ್ತಕ್ಕಂತಹ ಈ ರೀತಿಯ ಮನೆ ಇದೆಯಲ್ಲ ಅಥವಾ ಈ ಉಪಕಾರ ಇದೆಯಲ್ಲ, ಇದಕ್ಕೆ ಬದಲಾಗಿ ನೀನು ನಮ್ಮ ಧರ್ಮಕ್ಕೆ ಬಾ ಅಂತೇಳಿ ಯಾರಾದ್ರೂ ಹೇಳಿದ್ರೆ ಅದು ಇಸ್ಲಾಮಿಗೆ ಮಾಡುವಂತಹ ವಂಚನೆಯಾಗಿದೆ. ಅಂತಹ ಆಮಿಷ ಇಸ್ಲಾಮಿನಲ್ಲಿ ಖಂಡಿತವಾಗಿಯೂ ಇಲ್ಲ. ಯಾಕಂತ ಹೇಳಿದ್ರೆ ಪವಿತ್ರ ಕುರಾನ್ ಹೇಳುತ್ತೆ, ಫದಕ್ಕಿರ್ ಇನ್ನಮಾ ಅಂತ ಮುದಕ್ಕಿರ್ ಲಸ್ತ ಅಲೈಹಿಂ ಬಿಮುಸೈತಿರ್. ಓ ಪ್ರವಾದಿಗಳೇ, ನೀವು ಉಪದೇಶ ನೀಡಿರಿ. ನೀವು ಕೇವಲ ಉಪದೇಶ ನೀಡುವವರು ಮಾತ್ರ, ಜನರ ಮೇಲೆ ಬಲಪ್ರಯೋಗ ಮಾಡಬೇಕಾದ ನೀವು ಮಾಡುವವರಲ್ಲ. ಜನರ ಮೇಲೆ ಬಲಪ್ರಯೋಗ ಮಾಡುವಂತಹ ಅವಕಾಶ ನಿಮಗಿಲ್ಲ. ಯಾರು ಇಸ್ಲಾಂ ಆಗ್ಬೇಕೋ, ಯಾರು ಇಸ್ಲಾಮಿಂದ ಹೊರ ಹೋಗ್ಬೇಕೋ ಅದನ್ನು ತೀರ್ಮಾನಿಸುವವನು ಅಲ್ಲಾಹನಾಗಿದ್ದಾನೆ. ನಾವು ಧರ್ಮದ ಬಗ್ಗೆ ಆತನಿಗೆ ಹೇಳಿಕೊಡ್ಬೋದೇ ವಿನಾ
ಯಾವುದೇ ಆಮಿಷಗಳನ್ನೊಡ್ಡಿ ಆಸೆ ತೋರಿಸಿ ಆತನ್ನು ಧರ್ಮದ ಕಡೆಗೆ ಸೆಳೆಯುವಂತಹ ಕೆಲಸ ಅದು ಇಸ್ಲಾಮಿನಲ್ಲಿಲ್ಲ ಅಂತ. ಇನ್ನೊಂದಿರುವಂತ ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ಕೋಮುವಾದ. ಏನಪ್ಪ ಈ ಕೋಮುವಾದ ಅಂತ ಹೇಳಿದ್ರೆ, ಅದು ಎಲ್ರಿಗೂ ತಿಳಿದೇ ಇದೆ. ಯಾವಾಗಲೂ ಏನಾದರೂ ಗಲಾಟೆ ಆದ್ರೆ ಅಲ್ಲಿ ಹಿಂದೂ ಮುಸಲ್ಮಾನ್ ಗಲಾಟೆ ಆಗ್ತಾ ಇದೆ, ಆವಾಗ ಮುಸಲ್ಮಾನ್ ಏನ್ ಮಾಡ್ತಾರೆ, ಅದು ಮುಸಲ್ಮಾನಿಗೆ ಸಪೋರ್ಟ್ ಮಾಡ್ತಾರೆ, ಹಿಂದೂಗಳಿಗೆ ಸಪೋರ್ಟ್ ಮಾಡ್ತಾರೆ. ಅವಾಗ ಇಲ್ಲಿ ತಪ್ಪು ಯಾರು ಮಾಡಿದ್ದಾರೆ? ತಪ್ಪು ಮುಸಲ್ಮಾನರು ಮಾಡಿದ್ರೆ ಈ ಮುಸಲ್ಮಾನರು ಎಲ್ಲರೂ ಸೇರಿ ಈ ಮುಸಲ್ಮಾನರಿಗೆ ತಪ್ಪು ಮಾಡಿದವನಿಗೆ ಸಪೋರ್ಟ್ ಮಾಡಿದ್ರೆ ದೊಡ್ಡ ಕೋಮುವಾದ. ಅಂತಹ ಕೋಮುವಾದದ ಬಗ್ಗೆ, ಪಕ್ಷಪಾತದ ಬಗ್ಗೆ ಪ್ರವಾದಿಯವರು ಏನು ಹೇಳಿದ್ದಾರೆ ನೋಡೋಣ. ರಸೂಲ್ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಲೈಸ ಮಿನ್ನ ಮನ್ ಕಾತಲ ಅಲಾ ಅಸಬಿಯ್ಯ, ಲೈಸ ಮಿನ್ನ ಮನ್ ಕಾತಲ ಅಲಾ ಅಸಬಿಯ್ಯ, ಲೈಸ ಮಿನ್ನ ನಮ್ಮವನಲ್ಲ, ಮನ್ ಒಬ್ಬ, ಕಾತಲ ಅಲಾ ಅಸಬಿಯ್ಯ ಕೋಮುವಾದಕ್ಕಾಗಿ ಹೋರಾಡಿ ಆ ಕೋಮುವಾದಕ್ಕಾಗಿ ಅವನ ಪ್ರಾಣ ಕಳ್ಕೊಂಡ, ಅವನು ನಮ್ಮವನಲ್ಲ, ಮುಸಲ್ಮಾನಲ್ಲ ಅಂತೇಳಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ 1400 ವರ್ಷಗಳಿಗೆ ಮೊದಲು ಕೊಟ್ಟಿರತಕ್ಕಂತಹ ಕಾರ್ಯ. ಶಿಷ್ಯಂದು ಪ್ರಶ್ನಿಸ್ತಾರೆ ಪ್ರವಾದಿಗಳಲ್ಲಿ, ಕುಲ್ತಿ ಯಾ ರಸೂಲಲ್ಲಾಹ್ ಮಲ್ ಅಸಬಿಯ್ಯ, ಓ ಪ್ರವಾದಿಗಳೇ ಏನು ಕೋಮುವಾದ ಅಂದ್ರೆ ಏನು ನಮ್ಗೆ ಹೇಳಿಕೊಡಿ ಅಂತೇಳಿ. ಅವಾಗ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅದಕ್ಕೆ ಉತ್ತರ ಕೊಡ್ತಾರೆ, ಅಂತುಈನ ಕೌಮಕ ಅಲ ಜುಲ್ಮಿ. ಏನು ಕೋಮುವಾದಕ್ಕೆ ಉತ್ತರ ಕೊಡ್ತಾರೆ, ಅಂತುಈನ ಕೌಮಕ ಅಲ ಜುಲ್ಮಿ, ನಿನ್ನ ಜನಾಂಗದವರು ತಪ್ಪು ಮಾಡಿದ್ರು, ಅವಾಗ ನೀನೇನ್ ಮಾಡ್ತೀಯಾ, ಇವನು ತಪ್ಪು ಮಾಡಿದವನು ನಮ್ಮ ಜನಾಂಗದವನು, ಅವನು ನಮ್ಮ ಗ್ರೂಪಿನವನು, ಅವನು ನಮ್ಮ ಜನಾಂಗದವನು, ನಮ್ಮ ಜಾತಿಯವನು, ಅದಕ್ಕಾರ ನಾವು ಅವನಿಗೆ ಸಪೋರ್ಟ್ ನಿಲ್ಲೋಣ ಅಂತೇಳಿ ಎಲ್ಲರೂ ಅವನಿಗೆ ಸಪೋರ್ಟ್ ಮಾಡಿದ್ರೆ, ಅವನ ತಪ್ಪನ್ನು ಸಮರ್ಥನೆ ಮಾಡಿದ್ರೆ ಅದು ಅತಿ ದೊಡ್ಡ ಕೋಮುವಾದ. ತಪ್ಪು ಯಾರೇ ಮಾಡಿರ್ಲಿ ಅವನು ಮಾಡಿದ್ದು ತಪ್ಪೆ, ಯಾವುದೇ ಕಾರಣ